ಸೆಲ್ಫ್ ಲವ್ ಪದವನ್ನು ಪದೇ ಪದೇ ಕೇಳಿ ಏನಪ್ಪ ಇದು ಸೆಲ್ಫ್ ಲವ್ ಸ್ವಾರ್ಥ ಅಲ್ವಾ? ಬರೀ ನಮ್ಮನ್ನಾವೇ ಪ್ರೀತಿಸಿದ್ರೆ ಅದೊಂದು ಅಹಂ ಆಗ್ಬಿಡಲ್ವಾ? ಸರಿ, ಈ ಸೆಲ್ಫ್ ಲವ್ ಪ್ರಾಕ್ಟೀಸ್ ಮಾಡಿದ್ರೆ ಅಂಥದ್ದೇನು ಲಾಭ ಸಿಕ್ಬಿಡುತ್ತೆ? ಓಕೆ, ಈಗ ಲಾಭ ಸಿಕ್ತು ಅಂತ ಇಟ್ಕೊಳ್ಳಿ, ಹೇಗೆ ಪ್ರಾಕ್ಟೀಸ್ ಮಾಡೋದು ಈ ಸೆಲ್ಫ್ ಲವ್ನ? ಈ ಥರದ ಪ್ರಶ್ನೆಗಳು ನಿಮಗೂ ಇದೆಯಾ? ಹಾಗಾದರೆ ಈ ವಿಶೇಷವಾದ ಸಂಚಿಕೆಯಲ್ಲಿ ಸೆಲ್ಫ್ ಲವ್ ಅಂದರೆ ಏನು ಅನ್ನೋ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗಿಂದ ಇದನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬಹುದು ಅನ್ನೋವರೆಗೂ ಡೀಟೇಲ್ಡ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ಔಷಧರಹಿತ ಚಿಕಿತ್ಸೆಯ ಇನ್ನೊಂದು ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಖಂಡಿತ ನೀವು ಸೆಲ್ಫ್ ಲವ್ ಪದವನ್ನು ಸಾಕಷ್ಟು ವಿಡಿಯೋಗಳಲ್ಲಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸಸ್ಸಲ್ಲಿ, ಪುಸ್ತಕಗಳಲ್ಲಿ ಅಥವಾ ಈ ನಡುವೆ ಬರುವಂಥ ಶಾರ್ಟ್ ವಿಡಿಯೋಸ್ಗಳಲ್ಲಿ ಸಾಕಷ್ಟು ಕರೆ ನೋಡಿರ್ತೀರ. ಇನ್ಫ್ಯಾಕ್ಟ್ ಎಷ್ಟೋ ವರ್ಷದಿಂದ ನಮ್ಮ ವಿಡಿಯೋಲೇನೆ ನಾನು ಕೂಡ ಸೆಲ್ಫ್ ಲವ್ ಪದವನ್ನು ಸಾಕಷ್ಟು ಬಾರಿ ಬಳಸಿದ್ದೀನಿ. ತುಂಬ ಪಾಪ್ಯುಲರ್ ಕಾರ್ಯಾಗಾರಗಳನ್ನು ಈ ವಿಷಯವಾಗಿ ಮಾಡಿದ್ದೀನಿ ಮತ್ತು ಇದನ್ನು ರೂಢಿಸ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಸಾಕಷ್ಟು ಸತಿ ಉಲ್ಲೇಖ ಮಾಡಿರ್ತೀನಿ. ಆದರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಸೆಲ್ಫ್ ಲವ್ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಆದ್ದರಿಂದ ಬನ್ನಿ ಅದನ್ನು ಸಿಂಪಲ್ ಆಗಿ ಅರ್ಥ ಮಾಡಿಕೊಂಡು ಇದರ ಡೀಪ್ ಸೈನ್ಸನ್ನು ಕೂಡ ತಿಳ್ಕೊಂಬಿಡೋಣ. ಸೆಲ್ಫ್ ಲವ್ ಅಂದರೆ ಕನ್ನಡದಲ್ಲಿ ಈಸಿಯಾಗಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಸ್ವಯಂ ಪ್ರೀತಿ ಅಂತ ಅರ್ಥ ಬರುತ್ತೆ. ಈ ಸ್ವಯಂ ಪ್ರೀತಿ ಇನ್ನೇನೂ ಅಲ್ಲ, ನಮ್ಮ ಅಂತರ್ ಪ್ರಪಂಚದ ಜ್ಞಾನ, ಅಂಡರ್ಸ್ಟ್ಯಾಂಡಿಂಗ್ ದಿ ಇನ್ನರ್ ವರ್ಲ್ಡ್, ಅದೇ ಸ್ವಯಂ ಪ್ರೀತಿ. ನಾವು ನಮ್ಮ ಜೊತೆಯಲ್ಲಿ ಯಾವ ಥರ ಮಾತಾಡ್ತೀವಿ, ನಮ್ಮನ್ನು ನಾವು ಯಾವ ಥರ ಟ್ರೀಟ್ ಮಾಡ್ಕೊಳ್ತೀವಿ ಮತ್ತು ಕಷ್ಟ, ಸಮಸ್ಯೆಗಳು ಅಥವಾ ಚಾಲೆಂಜಸ್ ಬಂದರೆ ಯಾವ ಥರ ನಾವು ಶೋ ಅಪ್ ಮಾಡ್ತೀವಿ ಅಥವಾ ಅದನ್ನು ಎದುರಿಸ್ತೀವಿ ಅನ್ನೋದು ಎಲ್ಲವೂ ಈ ಸ್ವಯಂ ಪ್ರೀತಿಯ ಭಾಗವೇ ಆಗಿದೆ. ಸೊ ಸ್ವಯಂ ಪ್ರೀತಿ ಅಂದಾಗ ಕೆಲವೊಂದು ಉದಾಹರಣೆಗಳನ್ನು ನಾವು ತಗೊಳ್ಳೋದಾದರೆ ನಮಗೆ ತುಂಬ ಸುಲಭವಾಗಿ ಇದನ್ನು ರೂಢಿಸ್ಕೊಳ್ಳೇಬೇಕಲ್ವಾ ಅನ್ನೋದು ನಮಗೆ ತುಂಬಾ ಸುಲಭವಾಗಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೇ ಅವಮಾನಗಳಿಲ್ಲದೆ ನಮ್ಮನ್ನು, ನಮ್ಮ ದೇಹವನ್ನು ನಾವು ಹೇಗಿದ್ದೀವೋ ಹಾಗೆ, ಅದು ನಮ್ಮ ಸ್ಟೇಟಸ್ ಇರಬಹುದು, ಕಾಸ್ಟ್ ಇರಬಹುದು, ಕಲರ್ ಇರಬಹುದು, ಎಜುಕೇಷನ್ ಇರಬಹುದು, ವಾಟ್ ಎವರ್ ಇಟ್ ಈಸ್, ಅದನ್ನು ಸಂಪೂರ್ಣವಾಗಿ ಅಂಗೀಕಾರ ಮಾಡೋದು ಸ್ವಯಂ ಪ್ರೀತಿಯ ಒಂದು ಭಾಗ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಬೌಂಡ್ರಿಯನ್ನು ನಾವು ತಿಳ್ಕೊಳ್ಳೋದು, ಬೇಕಾದ ಕಡೆ ನೋ ಅನ್ನದೇ ಏನೆಲ್ಲ ಆಘಾತಗಳಾಗತ್ತೆ ಅನ್ನೋದ್ರ ಬಗ್ಗೆ ಕೆಲವು ವರ್ಷಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ತುಂಬ ವೈರಲ್ ಆಗಿತ್ತು, ನೀವು ನೋಡಿರ್ತೀರ. ಸೊ ಈ ಬೌಂಡ್ರಿಯನ್ನು ತಿಳ್ಕೊಳ್ಳೋವಂಥದ್ದು, ಯಾಕಂದರೆ ನೀವು ಒಮ್ಮೆ ಯೋಚನೆ ಮಾಡಿ, ಲೈಫಲ್ಲಿ ಎಷ್ಟೋ ಸತಿ ನಾನು ಇಲ್ಲಿ ನೋ ಅಂದಿದ್ರೆ, ನನ್ನ ಬೌಂಡ್ರಿ ಗೊತ್ತಾಗಿದ್ದರೆ ಇದು ಸಾಕು ಅಥವಾ ಇಲ್ಲಿ ಈ ಅವಶ್ಯಕತೆ ಇಲ್ಲ ಅನ್ನೋದು ನನಗೆ ಗೊತ್ತಾಗಿದ್ದಿದ್ರೆ ನಾನು ಎಷ್ಟೋ ಸಮಸ್ಯೆಗಳಿಂದ ಸೇವ್ ಆಗಿಬಿಡ್ತಿದ್ನಲ್ಲಪ್ಪ ಭಗವಂತ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ. ಸೊ ಸ್ವಯಂ ಪ್ರೀತಿಯ ಬಗ್ಗೆ ಯಾರು ತಿಳ್ಕೊಳ್ತಾರೋ, ಅಳವಡಿಸ್ಕೊಳ್ತಾರೋ ಅವ್ರಿಗೆ ಸಹಜವಾಗಿ ತನ್ನ ಬೌಂಡ್ರಿ ಏನು ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ. ಬೇರೆಯವರ ಬೌಂಡ್ರಿ ರೆಸ್ಪೆಕ್ಟ್ ಮಾಡೋದು ಗೊತ್ತಾಗುತ್ತೆ. ಅದು ಆಮೇಲೆ ಬರುತ್ತೆ, ನಾನು ಹೇಳ್ತೀನಿ. ಇನ್ನು ತುಂಬ ಇಂಪಾರ್ಟೆಂಟ್, ನಿಜವಾದ ನೀಡ್ ಏನಿದೆ ನನಗೆ, ನೀಡ್ ಅಂದ್ರೇನು? ಸರ್ವೈವಲ್ಗೆ, ಆರೋಗ್ಯಕರವಾಗಿರೋಕ್ಕೆ, ಉದ್ಧಾರ ಆಗೋಕ್ಕೆ. ಅದನ್ನು ಕೇಳಿಸ್ಕೊಳ್ದೇನೆ ಎಷ್ಟೋ ಸಾರಿ ಅಯ್ಯೋ ಈ ಸಾಂತ್ವನ ಬೇಕಾಗಿತ್ತಾ ನನಗೆ, ಈ ಸಣ್ಣ ಪ್ರೀತಿ ಬೇಕಾಗಿತ್ತಾ, ಈ ಅಂಗೀಕಾರ ಬೇಕಾಗಿತ್ತಾ, ಈ ಆಸ್ಪೆಕ್ಟಲ್ಲಿ ಹೀಲಿಂಗ್ ಬೇಕಾಗಿತ್ತಾ, ಗೊತ್ತಿಲ್ಲದೆ ಇಷ್ಟೆಲ್ಲ ಸಮಸ್ಯೆ ಆಗೋಯ್ತಲ್ಲ ಅಂತ ಒದ್ದಾಡೋರನ್ನ ನಾನು ಪ್ರತಿನಿತ್ಯ 15 ವರ್ಷಗಳಿಂದ ನನ್ನ ಹೀಲಿಂಗ್ ಸೆಂಟ್ರಲ್ಲಿ ನೋಡ್ತಾನೆ ಬಂದಿದ್ದೀನಿ. ಸೊ ಆ ಸೂಕ್ಷ್ಮತೆ ಬರಬೇಕು ಅಂದರೆ ಸ್ವಯಂ ಪ್ರೀತಿಯ ಅವಕಾಶ ಮತ್ತು ಸ್ವಯಂ ಪ್ರೀತಿಯ ಅವಶ್ಯಕತೆ, ಅವಕಾಶ ನಾವು ಕೊಡಬೇಕು, ಬಟ್ ಅವಶ್ಯಕತೆ ಇದೆ ಅನ್ನೋದು ಫಸ್ಟ್ ನಮಗೆ ಗೊತ್ತಾಗಬೇಕು. ಇನ್ನು ನಾವು ಎಲ್ಲೆಲ್ಲಿ ಶಾಂತಿಯನ್ನು ಹೆಚ್ಚು ಮಾಡ್ಕೊಳ್ತೀವಿ, ಯಾವ್ಯಾವ ಜಾಗದಲ್ಲಿ ನಮ್ಮ ಶಾಂತಿ ಡ್ರೇನ್ ಆಗ್ತಾ ಇದೆ, ಎನರ್ಜಿ ಡ್ರೇನ್ ಆಗ್ತಾ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. 10 ರೂಪಾಯಿ ದುಡ್ಡು ಖರ್ಚು ಮಾಡಿದ್ರೆ ಪಕ್ಕ ಲೆಕ್ಕ ಇಡೋ ನಾವು ಅದರ 1000 ಪಟ್ಟಷ್ಟು ಎನರ್ಜಿ ಲೀಕ್ ಮಾಡ್ತಿರ್ತೀವಿ, ಅದರ ಲೆಕ್ಕನೇ ಇಡಲ್ಲ ಅಲ್ವಾ? ಈಗ ಯಾರನ್ನೋ ಬೈಕೋಬೇಕಾದ್ರೆ, ಶಾಪ ಹಾಕಬೇಕಾದ್ರೆ, ಗಾಸಿಪ್ ಮಾಡಬೇಕಾದ್ರೆ ಅಥವಾ ಯೂಸೇ ಇಲ್ಲದೆ ಇರೋ ನೆಗೆಟಿವ್ ಥಾಟನ್ನು ಮತ್ತೆ ಮತ್ತೆ ರನ್ ಮಾಡಬೇಕಾದ್ರೆ, ಗಿಲ್ಟ್ ರೈಡ್ ಮಾಡ್ಕೊಳ್ಬೇಕಾದ್ರೆ ಎಷ್ಟೋ ಎನರ್ಜಿ ಡ್ರೈನ್ ಆಗ್ತಿರುತ್ತೆ, ಬಟ್ ವಿ ಡೋಂಟ್ ಟೇಕ್ ಅಕೌಂಟ್. ಸೊ ಎಲ್ಲಿ ನನ್ನ ಎನರ್ಜಿ ಜಾಸ್ತಿ ಮಾಡ್ಕೋಬಹುದು, ಶಾಂತಿ, ಪ್ರೀತಿ, ಸೌಹಾರ್ದತೆಯನ್ನು ಎಲ್ಲಿ ಡ್ರೈನ್ ಆಗ್ತಾ ಇದೆ ಅನ್ನೋದು ಸ್ವಯಂ ಪ್ರೀತಿಯ ಒಂದು ನಾಲೆಜಿಂದ ಬರುತ್ತೆ. ಮತ್ತು ಫೇಲ್ಯೂರ್, ನಾವೆಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ಫೇಲ್ ಆಗೇ ಆಗ್ತೀವಿ, ಅದನ್ನು ನಾವು ಅಂಗೀಕಾರ ಮಾಡಲೇಬೇಕು ಅಲ್ವಾ? ಬಟ್ ವಿ ಬಿಕಮ್ ಸೋ ಕ್ರಿಟಿಕಲ್ ಆ್ಯಂಡ್ ಆಕ್ಸೆಪ್ಟಿಂಗ್. ಇಲ್ಲ, ಸಾಧ್ಯ ಇಲ್ಲ, ಆಗಕ್ಕಾಗದೇ ಇಲ್ಲ ಅಂತ ಎಷ್ಟು ರೆಸಿಸ್ಟೆನ್ಸ್ ತೋರಿಸ್ತೀವಿ. ಸೊ ಸೋಲನ್ನು
ತುಂಬ ಜೆಂಟಲ್ಲಾಗಿ ಆ ಸ್ವೀಕಾರ ಮಾಡ್ಕೊಳ್ಳುವಂಥ ಒಂದು ಮನಸ್ಥಿತಿ ಇರಬಹುದು, ಮತ್ತು ಫೈಟ್ ಮಾಡಿ ಎದ್ದು ನಿಲ್ಲುವಂಥ ರೆಸಿಲಿಯನ್ಸ್ ಇರ್ಬೋದು, ಆ ಪವರ್ ಇರ್ಬೋದು, ಅಥವಾ ಹೌದು ನಾನು ಸೋತೆ ಬಟ್ ನಾನು ಕಲ್ತು ಎದ್ದೆ ಅನ್ನುವಂಥ ಒಂದು ಪ್ರೌಡ್ ಫೀಲಿಂಗ್ನ ಡೆವಲಪ್ ಮಾಡ್ಕೊಳ್ಳೋದಿರಬಹುದು. ಇದೆಲ್ಲವೂ ಸ್ವಯಂ ಪ್ರೀತಿಯ ಅನುಭವದ ಬೇರೆ ಬೇರೆ ಉದಾಹರಣೆಗಳಾಗುತ್ತೆ. ಸೊ ಇದನ್ನು ತಿಳ್ಕೊಂಡಾಗ ನಾವು ಗಮನಿಸಬೇಕು, ಸ್ವಯಂ ಪ್ರೀತಿ ಏನೋ ಒಂದು ಲಕ್ಸುರಿ ಅಲ್ಲ ರೀ, ಅದೊಂದು ನೀಡ್. ಏನು ಸ್ವಯಂ ಪ್ರೀತಿ ಅಂತಾರೆ, ಅಂಥರ್ದೆಲ್ಲ ಏನೂ ಇಲ್ಲ ಅಂತ ಕೆಲವ್ರಿಗೆ ಅನಿಸುತ್ತೆ. ಆದರೆ ಈ ಎಲ್ಲ ಉದಾಹರಣೆ ಕೇಳಿದ್ಮೇಲೆ ನಿಮ್ಗೆ ಗೊತ್ತಾಗ್ಬೋದು, ಹೌದಲ್ವಾ ಇದೆಲ್ಲ ತುಂಬ ಬೇಸಿಕ್ ನೀಡ್. ಹೌದು, ಎಷ್ಟೋ ಸಾರಿ ನಾವು ತುಂಬ ಏನೋ ರೇಸಲ್ಲಿ ಏನೋ ಮಾಡಿಬಿಡ್ಬೇಕು ಅಥವಾ ಏನೋ ಮೆಚ್ಚಿಸ್ಬೇಕು ಯಾರನ್ನೋ ಅನ್ನೋ ರೇಸಲ್ಲಿ ಈ ನಮಗೆ ತುಂಬ ಬೇಸಿಕ್ಕಾಗಿ ಬೇಕಾಗುವಂತಹ ನೀಡನ್ನೇ ನಾವು ಮರ್ತು ಹೋಗ್ಬಿಡ್ತೀವಿ. ಅದರಿಂದನೇ ಬೇರೆ ಬೇರೆ ಕಾಯಿಲೆ, ಸಮಸ್ಯೆ, ಅಸಮಾಧಾನ, ಕೊರಗುಗಳು ಜನ್ರೇಟ್ ಆಗುತ್ತೆ. ಸೊ ಬೇಸಿಕಲಿ ಇದೊಂದು ಪ್ರಾಕ್ಟಿಸ್. ಹೌದು, ಈಗ ಒಂದು ನೀಡಪ್ಪ, ಏನು ಹೊಟ್ಟೆ ಹಸುವು ಬರ್ಸೋಕೆ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ತೀವಿ. ಏನು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಿನ್ನಬೇಕು ಅಂತ. ಹೌದಲ್ವಾ? ಈಗ ತುಂಬ ಮೈಕೈ ಎಲ್ಲ ವೀಕ್ ಆಗಿದೆ, ಓಕೆ, ಮತ್ತೆ ಶಕ್ತಿ ಬೇಕು, ಅದೊಂದು ನೀಡು, ಒಂದು ಪ್ರಾಕ್ಟೀಸ್ ಮಾಡ್ತೀವಿ, ದಿನ ಜಾಗಿಂಗ್ ಅಥವಾ ಯೋಗಾಗೆ ಹೋಗ್ತೀನಿ ಅಂತ. ಅದೇ ಥರ ಈಗ ನಾನು ಹೇಳಿದ ಕೆಲವೊಂದು ಉದಾಹರಣೆ ಹೇಳಿದೆ ಅಷ್ಟೇ. ನಾನು ಆ ನೀಡಿಗೂ ನಾವೊಂದು ಪ್ರಾಕ್ಟೀಸನ್ನು ಮಾಡಲೇಬೇಕು. ಆ್ಯಂಡ್ ಯಾವ ಥರದ್ದೊಂದು ಪ್ರಾಕ್ಟೀಸನ್ನು ಮಾಡ್ಕೊಳ್ತೀವಿ ಅನ್ನೋದನ್ನು ಮತ್ತೆ ರಿಮೆಂಬರ್ ಮಾಡಿಕೊಂಡು ಅದನ್ನು ರೂಢಿಸ್ಕೊಳ್ಳೋದು ನಮ್ಮ ಸ್ವಯಂ ಪ್ರೀತಿಯ ಒಂದು ಭಾಗ ಆಗಿರುತ್ತೆ ಅನ್ನೋದನ್ನು ನಾವು ಮರಿಬಾರ್ದು. ಇನ್ನು ತುಂಬ ಜನಕ್ಕೆ ಅನಿಸುತ್ತೆ, ಇವಾಗ ಸ್ವಯಂ ಪ್ರೀತಿ ಅಂದ ತಕ್ಷಣ ನನಗೆ ಆ್ಯಕ್ಚುಲಿ ಡೈರೆಕ್ಟಾಗಿ ತುಂಬ ಜನ ಕೇಳಿದ್ದಾರೆ ಕೂಡ, ಈಗೋ ಆಗ್ಬಿಡಲ್ವಾ ಮೇಡಮ್, ಅದು ಸ್ವಾರ್ಥ ಅಲ್ವಾ ಸ್ವಯಂ ಪ್ರೀತಿ ಅಂತ ಹೇಳ್ತಾರೆ. ರೈಟ್. ಸೊ ಫಸ್ಟು ಏನು ಇದೆಲ್ಲ ತಿಳ್ಕೊಳ್ಳೋಣ, ಯಾಕಲ್ಲ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಯಂ ಪ್ರೀತಿ ಅನ್ನೋದು ಈಗೋ ಅಲ್ಲ, ಸ್ವಾರ್ಥ ಅಲ್ಲ, ಬೇರೆಯವ್ರನ್ನ ಇಗ್ನೋರ್ ಮಾಡಿ ನಾನೊಬ್ಬಳೇ ಉದ್ಧಾರ ಆಗ್ಬಿಡ್ಬೇಕು, ನಾನೊಬ್ಬನೇ ಚೆನ್ನಾಗಾಗ್ಬಿಡ್ಬೇಕು ಅನ್ನೋಂಥ ಒಂದು ಇಗ್ನೋರೆನ್ಸ್ ಅಲ್ಲ, ಅಥವಾ ತೋರಿಕೆ ಅಲ್ಲ, ಅಥವಾ ಇದೊಂದು ತುಂಬ ಎಕ್ಸ್ಪೆನ್ಸಿವ್ ಅಫೇರ್, ಸ್ವಯಂ ಪ್ರೀತಿ ಇದು ಅಂತ ಎಕ್ಸ್ಪೆನ್ಸಿವ್ ಆಗಿ ನಮಗೆ ನಾವೇನೋ ಮಾಡ್ಕೊಳ್ಳೋವಂಥದ್ದಲ್ಲ, ಅಥವಾ ಬೇರೆಯವರ ರೆಸ್ಪಾನ್ಸಿಬಿಲಿಟಿನ ರಿನೌನ್ಸ್ ಮಾಡಿಬಿಟ್ಟು ನಾನು ನೋಡ್ಕೊಳ್ತೀನಿ ಅನ್ನೋದಲ್ಲ. ಅಫ್ಕೋರ್ಸ್ ಇದು ಸೆಲ್ಫ್ ಒಬ್ಸೆಷನ್ ಅಲ್ಲವೇ ಅಲ್ಲ. ಇದನ್ನೆಲ್ಲ ಮಾಡೋರು ಅಜ್ಞಾನದಲ್ಲಿರೋರು, ಸ್ವಯಂ ಪ್ರೀತಿಯನ್ನು ತಿಳ್ಕೊಳ್ದೇ ಇರೋರು. ನಾನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ. ಯಾಕೆಂದರೆ ಯಾವಾಗೊಬ್ಬ ಮನುಷ್ಯನಿಗೆ ತನ್ನನ್ನು ತಾನು ಪ್ರೀತಿಸ್ತೀನಿ ಅನ್ನೋ ಸ್ವಯಂ ಪ್ರಜ್ಞೆ, ಸೆಲ್ಫ್ ಅವೇರ್ನೆಸ್ ಬರುತ್ತೋ ಆಗ ನನ್ನ ಈಗೋ ನನ್ನನ್ನು ನಾಶ ಮಾಡುತ್ತೆ ಅನ್ನೋ ಪ್ರಜ್ಞೆ ಬಂದಾಗ ಈಗೋ ಕಂಟ್ರೋಲಲ್ಲಿ ಇರಬೇಕು ಅಥವಾ ಜಾಗೃತವಾಗಿ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಖಂಡಿತ ಗೊತ್ತಾಗುತ್ತಲ್ವಾ. ಸೊ ಈಗೋಗೆ ಅಲ್ಲಿ ಖಂಡಿತ ಜಾಗ ಇರಲ್ಲ. ಎರಡನೇದು, ನಾವು ಫ್ಲೈಟಲ್ಲೆಲ್ಲ ಹೋಗ್ಬೇಕಾದ್ರೆ ಹೇಳ್ತಾರಲ್ಲ, ಫಸ್ಟ್ ನಿಮ್ಮ ಮಾಸ್ಕ್ ಹಾಕ್ಕೊಳ್ಳಿ ಬೇರೆಯವ್ರಿಗೆ ಅಸಿಸ್ಟ್ ಮಾಡೋಕ್ಕಿಂತ ಮುಂಚೆ ಅಂತ. ಅದು ಸ್ವಾರ್ಥ ಅಂತ ಕರೆಸ್ಕೊಳುತ್ತಾ? ಇಲ್ಲ. ನೀವು ಒಂದಲ್ಲ 10 ಜನಕ್ಕೆ ಅಸಿಸ್ಟ್ ಮಾಡೋಕ್ಕೆ ಫಸ್ಟ್ ನೀವು ಉಸಿರಾಡ್ತಾ ಇರಬೇಕು ಅಂತ ಅದೊಂದು ಕಾಮನ್ ಸೆನ್ಸ್. ಅದು ಸೈನ್ಸ್ ಪ್ರಕಾರನೋ ಮತ್ತು ಅದರ್ವೈಸ್ ಆಲ್ಸೋ. ಅದೇ ಥರ ಮೊದಲು ನಾವು ಆರಾಮಾಗಿದ್ದರೆ, ನಮ್ಮ ಮೈಂಡ್ ಕಾಮಾಗಿದ್ದರೆ, ನಾವು ಒಂದು ಕ್ಲಾರಿಟಿಯಲ್ಲಿದ್ದರೆ, ನಮ್ಮ ಮನೆಯಲ್ಲಿರೋರಿಗೆ ಕರೆಕ್ಟ್ ಅಡ್ವೈಸಸ್ಸು ಅಥವಾ ತಪ್ಪು ಅಂದಾಗ ತಪ್ಪು ಅಂತ ಹೇಳುವಂಥ ಒಂದು ಶಕ್ತಿ, ಅಥವಾ ನಮಗೆ ಆ ಸಮಾಧಾನದಲ್ಲಿ ಕೆಲಸ ಮಾಡಬೇಕಾಗಿರುವಂಥ ಒಂದು ಏನು ಒಳಗಡೆ ಒಂದು ಇಮ್ಮೆನ್ಸ್ ಎಂಡ್ಯೂರೆನ್ಸ್ ಬೇಕೋ ಆ ಶಾಂತಿ, ಇದೆಲ್ಲವನ್ನು ಡೆವಲಪ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಬುದ್ಧ ಹೇಳ್ತಾರೆ, ನೀನು ನಿಜವಾಗ್ಲೂ ನಿನ್ನನ್ನು ಪ್ರೀತಿಸೋ ಕಲೆಯನ್ನು ಕಲ್ತ್ರೆ ಅಥವಾ ಪ್ರೀತಿಸಿದ್ರೆ ಇನ್ಯಾವತ್ತೂ ನೀನು ಬೇರೆಯವ್ರಿಗೆ ಹರ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕೆ ಹೇಳಿ? ಯಾವಾಗ ನನ್ನನ್ನು ನಾನು ಪ್ರೀತಿಸ್ತೀನಿ ಅಂತ ಹೇಳ್ತೀನೋ ಆಗ ಆ ನಾನು ಅಲ್ಲಿ ಎಲ್ಲರ ಪ್ರೀತಿನೂ ಬಂದ್ಬಿಡುತ್ತೆ. ಆಗ ನಾನು ಬೇರೆ ಅಲ್ಲ, ಬೇರೆಯವ್ರು ಬೇರೆ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಯಾವಾಗ ಅದು ಗೊತ್ತಾಗತ್ತೋ, ನನ್ನನ್ನು ನಾನು ಪ್ರೀತಿಸ್ಕೊಂಡಾಗ ಇನ್ನೊಬ್ಬರಿಗೆ ನಾನು ಹರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಥವಾ ಮಾಡೋದಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಯಾವಾಗ ನನ್ನನ್ನು ನಾನು ಪ್ರೀತಿಸ್ತೀನೋ, ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಮಗು ಏನೋ ಬೇಡದೇ ಇರೋ, ಚೆನ್ನಾಗಿಲ್ಲದೆ ಇರೋದು ಏನೋ ತಿನ್ನೋಕ್ಕೆ ಕೇಳುತ್ತೆ, ಅಥವಾ ಗಂಡ ಏನೋ ಕೆಟ್ಟ ಅಭ್ಯಾಸ ಮಾಡ್ತಾ ಇರ್ತಾರೆ. ಯಾರಿಗೆ ಸ್ವಯಂ ಪ್ರೀತಿಯ ಬಗ್ಗೆ ಕ್ಲಾರಿಟಿ ಇರುತ್ತೋ ಅವರು ಹೋಗಲಿ ಬಿಡು, ಗಂಡ ಬೇಜಾರು ಮಾಡ್ಕೊಳ್ತಾರೆ, ನಾನು ಹೇಳಲ್ಲ ಅಂತನೋ, ಅಥವಾ ಅಯ್ಯೋ ಪಾಪ ಮುದ್ದು ತಿನ್ನಲಿ ಬಿಡು, ಪರವಾಗಿಲ್ಲ, ಅದು ಹಾಳಾಗಿರೋ ವಸ್ತು ಅದ್ರ ಪರವಾಗಿಲ್ಲ, ತಿನ್ನಲಿ ಬಿಡು, ಆಹಾರ ಚೆನ್ನಾಗಿಲ್ಲ ಅಂದ್ರೂ ಅಂತ ಹೇಳಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತಿದೆ, ಈ ಥರದ್ದೊಂದು ಎಸ್ ಅನ್ನೋ ಬೌಂಡ್ರಿ ಇಲ್ಲದೆ ನಾನು ಮುಂದಕ್ಕೆ ಹೋದರೆ ಆಗ ಆ ದೇಹಕ್ಕೆ ಮತ್ತೆ ಹಾನಿ ಆದಾಗ ಮತ್ತು ನಾನು ಸಫರ್ ಆಗಬೇಕು, ನನಗಿಂತ. ಯಾಕಂದರೆ ಅವ್ರು ನೋವನ್ನು ನಾಳೆ ದಿನ ನಾನು ತೊಗೊಳಕ್ಕಾಗಲ್ಲ, ಬೇಜಾರಾಗ್ಬೋದು ಅಷ್ಟೇ, ಅವರು ಸಫರ್ ಆಗ್ತಾರೆ ಅಂತ. ಆಗ ಎಲ್ಲಿ ಯಾವ ಥರದ್ದೊಂದು ಧೋರಣೆ ತೊಗೊಳ್ಬೇಕು ಅಥವಾ ಕ್ಲಾರಿಟಿಲಿ ಮಾತಾಡಬೇಕು, ಆ ಕ್ಲಾರಿಟಿ ಆ ಮನುಷ್ಯನಿಗೆ ಬರ್ತಾ ಹೋಗುತ್ತೆ. ಓಕೆ, ಸೊ ಸೆಲ್ಫ್ ಲವ್ ಅನ್ನೋದು ಒಳಗಡೆ ನಮ್ಮ ಎನರ್ಜಿಯನ್ನು ಜಾಸ್ತಿ ಮಾಡಿಕೊಂಡು ಇನ್ನೊಬ್ಬರಿಗೆ
ಸಹಾಯ ಮಾಡೋದು ಕೂಡ ಆಗಿರುತ್ತೆ. ಅದನ್ನು ನಾವು ಮರಿಬಾರ್ದು. ಇನ್ನು ನಾನಾಗಲೇ ಹೇಳಿದಾಗೆ ಎಷ್ಟೋ ಜನ ಸೆಲ್ಫ್ ಲವನ್ನು ಮಿಸ್ಟೇಕ್ ಮಾಡಿಕೊಂಡು ಅಜ್ಞಾನದಲ್ಲಿ ನಾನು ಚೆನ್ನಾಗಿ ಇಟ್ಕೋಬಾರ್ದಾ ಸೆಲ್ಫ್ ಲವ್ ಅಂದ್ಬಿಟ್ಟು ಹೋಗಿ ಬಿಂಜ್ ಈಟಿಂಗ್ ಮಾಡ್ತಾರೆ, ಬಿಂಜ್ ಶಾಪಿಂಗ್ ಮಾಡ್ತಾರೆ, ಬಿಂಜ್ ವಾಚಿಂಗು ಶುರುವಾಗೋಗಿದೆ ಈಗ. ಅಂದರೆ ನಾನು ಆರಾಮಾಗಿರ್ಬೇಕಪ್ಪ, ನಾನು ಖುಷಿಯಾಗಿರ್ಬೇಕಪ್ಪ ಅಂತ ಹೇಳಿ ಬೇಡದೇ ಇರೋ ವಸ್ತುಗಳನ್ನು ಒಂದಷ್ಟು ತೊಗೊಳ್ಳೋದು, ಅಥವಾ ಬೇಡದೇ ಇರೋದು ಏನೋ ಒಂದು ಟೈಮ್ ವೇಸ್ಟ್ ಮಾಡೋದು. ನಾನಾಗಲೇ ಹೇಳಿದಾಗ ಬಿಂಜ್ ಈಟಿಂಗ್ ಚೆನ್ನಾಗಿಲ್ಲ ಅಂದ್ರೂ ನಾನು ಚೆನ್ನಾಗಿರಬೇಕು ಅಂತ ಮತ್ತೆ 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 ಇದು ತುಂಬ ಜನ ಈ ಥರ ಇದ್ದಾರೆ, ತುಂಬ ಜನ ಈ ಥರ ಇದ್ದಾರೆ. ಅವ್ರಿಗನ್ಸುತ್ತೆ ಇದು ಸ್ವಯಂ ಪ್ರೀತಿ ಅಂತ. ಬಟ್ ನಿಜವಾಗ್ಲೂ ಅರಿವಿನಿಂದ ಸ್ವಯಂ ಪ್ರೀತಿಯನ್ನು ಕ್ಷಣ ಮಾತ್ರದಲ್ಲಾದರೂ ಅರ್ಥ ಮಾಡಿಕೊಂಡ್ರೆ, ಅಯ್ಯೋ ಅಣುವು ನನ್ನ ಪ್ರೀತಿಸ್ತಾ ಇರ್ಬೇಕಾದ್ರೆ ನಾನು ಅದಕ್ಕೆ ಹೋಗಿ ಈ ಥರ ವಿಷ ತುಂಬ್ತಾ ಇದ್ದೀನಲ್ಲ, ಈ ಥರ ಪ್ಲೆಷರ್ನ, ಮೊಮೆಂಟ್ರಿ ಪ್ಲೆಷರ್ನ ಆನಂದ ಅಂತ ಅಂದ್ಕೊಂಡು ಹುಚ್ಚಾಗ್ಬಿಡ್ತಾ ಇದ್ದೀನಲ್ಲ ಅಲ್ವಾ. ಈಗ ಯಾರೋ ಕುಡ್ಕ ಮೋಜಿಗೆ ಕುಡಿತಾನೆ, ಅವ್ನಿಗೆ ಅರ್ಧ ಗಂಟೆ ಅಥವಾ ಅದು ಎಷ್ಟು ಗಂಟೆ ಅದರದ್ದು ಮತ್ತಿರುತ್ತೋ ಅಷ್ಟು ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಲಿವರ್ ಉರಿತಾ ಇರುತ್ತೆ, ಆಮೇಲೆ ಮೈಕೆಲ್ಲ ಹಿಂಸೆ ಆಗ್ತಾ ಇರುತ್ತೆ, ಹೆಂಡತಿ ಮಕ್ಕಳು ಗೋಳಾಡ್ತಾ ಇರ್ತಾರೆ, ಇದ್ದಿದ್ದೊಂಚೂರು ಸೇವಿಂಗ್ಸು ಹೊರಟೋಗುತ್ತೆ. ಆಮೇಲೆ ಕೆಲವು ವರ್ಷಗಳಾದಮೇಲೆ ಅವನು ICU ಅಲ್ಲಿ ಅಯ್ಯೋ ಕುಡಿಬಾರ್ದಾಗಿತ್ತು ಅಂತ ಅಂದ್ಕೊಳ್ತಾ ಇರ್ತಾನೆ. ಆ ಪಿಕ್ಚರ್ ಎಲ್ಲ, ಆ ಕ್ಲಾರಿಟಿ ಎಲ್ಲ, ಆ ಮೆಚ್ಯೂರಿಟಿ ಎಲ್ಲ ಸ್ವಯಂ ಪ್ರೀತಿ ಇರೋರಿಗೆ ತಾನಾಗೆ ಬರೋಕ್ಕೆ ಶುರುವಾಗುತ್ತೆ. ಆದ್ದರಿಂದ ಈ ಎಲ್ಲ ಹುಚ್ಚಾಟಗಳು ಸ್ವಯಂ ಪ್ರೀತಿ ಅಲ್ಲ, ಅದು ಅಜ್ಞಾನದ ಬೇರೆ ಭಾಗ. ಅದಕ್ಕೆ ಸೆಲ್ಫ್ ಕೇರು, ಐ ಲವ್ ಮೈ ಸೆಲ್ಫು, ಅದಕ್ಕೆ ನಾನು ಇದನ್ನೆಲ್ಲ ಮಾಡ್ತೀನಿ ಅಂತ ತಪ್ಪು ಡೆಫಿನಿಷನ್ ಕೊಟ್ಬಿಡ್ತಾರೆ. ಆಲ್ರೈಟ್. ಸೊ ಇವಾಗ ನಮಗೆ ಗೊತ್ತಾಗಿದೆ, ಸ್ವಯಂ ಪ್ರೀತಿ ಸ್ವಾರ್ಥ ಅಲ್ಲ, ಈಗೋ ಅಲ್ಲ, ತೋರಿಕೆ ಅಲ್ಲ. ಸ್ವಯಂ ಪ್ರೀತಿ ಅನ್ನೋದು ಒಂದು ಅಂತರ್ಪ್ರಜ್ಞೆ, ಅರಿವು, ಜ್ಞಾನ ಅನ್ನೋದು ಗೊತ್ತಾಗಿದೆ. ಹೌದಲ್ವಾ? ಆ್ಯಂಡ್ ನಮಗೆ ನಾವು ರೆಸ್ಪಾನ್ಸಿಬಲ್ ಆಗಿರೋದು, ರೆಸ್ಪಾನ್ಸಿಬಿಲಿಟಿ ಅಂತ ಓಡೋಗೋದು ಅಲ್ಲ ಅಂತ ಅದು ಕೂಡ ನಮಗೆ ಅರಿವಾಗಿದೆ. ರೈಟ್. ಈಗ ಇದು ಗೊತ್ತಾದ ಮೇಲೆ ನಮಗೆ ಸ್ವಯಂ ಪ್ರೀತಿನ ಟಕ್ಕನ್ನು ಸ್ವೀಕಾರ ಮಾಡ್ಕೊಳ್ಳೋಕ್ಕಾಗತ್ತಾ? ಖಂಡಿತ ಇಲ್ಲ. ನಾನು ಅದು ಎಷ್ಟೋ ಥೆರಪಿ ಕ್ಲೈಂಟ್ಸ್ಗಳನ್ನು, ಪೇಷಂಟ್ಗಳನ್ನು ನೋಡಿದ್ದೀನಿ. ಸ್ವಯಂ ಪ್ರೀತಿ ಅನ್ನೋ ಕಾನ್ಸೆಪ್ಟ್ ಬಂದ ತಕ್ಷಣ ಅವರು ತುಂಬ ಅನ್ಕಂಫರ್ಟಬಲ್ ಆಗಿಬಿಡ್ತಾರೆ. ನಮಗೇನೆ ಯಾಕೋ ಸರಿ ಹೋಗ್ತಾ ಇಲ್ಲ ಮೇಡಮ್, ಇದು ನನ್ನ ಮೇಲೆ ನನಗೆ ವರ್ಕ್ ಮಾಡೋಕ್ಕೆ ಆಗ್ತಾ ಇಲ್ಲ ಆ ಥರ ಅಂತ ಹೇಳ್ತಾರೆ. ಅಥವಾ ಎಷ್ಟು ಮೆಚುರಿಟಿ ಬಂದುಬಿಟ್ಟಿರುತ್ತೆ ಕೆಲವ್ರಿಗೆ ಅಂದರೆ, ನನಗೆ ಗೊತ್ತಿದೆ ಸೆಲ್ಫ್ ಲವ್ ಈಸ್ ದಿ ವೇ, ಬಟ್ ನನಗೆ ತುಂಬ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇದೆ ಮೇಡಮ್, ಇದು ನನಗೆ ಇಲ್ಲೇ ಈ ಹಿಂಸೆಯಲ್ಲೇ ಈ ಒಂದು ಬೇರೆಯವ್ರಿಗೆ ಮಾಡ್ತೀನಿ, ಬೇರೆಯವ್ರಿಗೋಸ್ಕರ ತ್ಯಾಗ ಮಾಡ್ತೀನಿ, ಬೇರೆಯವರೇ ನನ್ನ ಪ್ರಪಂಚ ಅನ್ನೋ ಈ ಒಂದು ಅಜ್ಞಾನದಲ್ಲೇ ಚೆನ್ನಾಗಿದೆಯೇನೋ ಅಂತ ಅನ್ನಿಸ್ತಾ ಇದೆ ಅಂತ ಪಾಪ ಅದು ಓಪನ್ ಆಗೋಗಿರುತ್ತೆ ಆಲ್ರೆಡಿ ಆ ರಿಯಲೈಸೇಷನ್ ಅವ್ರಿಗೆ. ಸೊ ಅವ್ರಿಗೆ ತುಂಬ ಅನ್ಕಂಫರ್ಟಬಲ್ ಅನಿಸುತ್ತೆ. ಯಾಕೆಂದರೆ ಅವ್ರ ತಾಯಿ ಬೇರೆಯವ್ರನ್ನ ಮೆಚ್ಚಿಸೋದೇ ನಿಜವಾದ ಆರೋಗ್ಯಕರವಾದಂಥ ಜೀವನ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ, ಉದ್ಧಾರದ ಮಾರ್ಗ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಅಥವಾ ಅವ್ರಿಗೆ ಒಂದು ರೀತಿ ಏನೋ ಒಂದು ಆ ಪ್ರೈಡು ಅದರಲ್ಲಿ, ಬೇರೆಯವ್ರಿಗೆ ಮಾಡ್ತಾ ಇದ್ದೀನಿ, ಬೇರೆಯವ್ರು ನನ್ನ ಲೆಟ್ ದೆಮ್ ಟೇಕ್ ಮೀ ಫಾರ್ ಅ ರೈಡ್, ಇಟ್ಸ್ ಓಕೆ, ನನಗೆ ಏನು ಆ ಥರದ್ದೊಂದು ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ಫೀಲಿಂಗ್ ಬಂದುಬಿಡುತ್ತೆ. ಬಟ್ ಯು ನೋ ವಾಟ್, ಅವರು ಎಲ್ಲವನ್ನೂ ಹೈಡ್ ಮಾಡಿಕೊಂಡು, ಅಂದರೆ ನನಗೇನೋ ಬೇಕು, ನನ್ನಲ್ಲೂ ಒಂದು ವ್ಯಕ್ತಿ ಇಂತಿದ್ದಾನೆ, ನನಗೂ ಈ ಆಸೆಗಳಿದೆ ಅನ್ನೋದನ್ನು ಬಚ್ಚಿಟ್ಕೊಂಡು ಕೊನೆಗೆ ಏನಾದರೂ ನೀವೇ ಯೋಚನೆ ಮಾಡಿ. ಆದರೆ ಕ್ಯಾನ್ಸರ್ ಅಂತಹ ಕಾಯಿಲೆಗಳು, ವಾಸನೆ ಮಾಡೋಕ್ಕಾಗದೇ ಇರುವಂತಹ ಕಾಯಿಲೆಗಳಲ್ಲಿ ನರಳಿ ಆ ಆಸೆಯನ್ನು ಪೂರ್ಣ ಮಾಡಿಕೊಳ್ಳದೆ ಕೊರಗಿ ಸತ್ತಿರೋದನ್ನು ನಾವು ನೋಡಿದ್ದೀವಿ. ಅಥವಾ ಎಲ್ಲರನ್ನೂ ಮೆಚ್ಚಿಸ್ತೀನಿ ಅಂತ ಹೋಗಿ ಎಲ್ಲದಕ್ಕೂ ಜೈ ಅಂತ ಮನೆಯವ್ರಿಗೆಲ್ಲ ಆಯಿತು ಅಂತ ಹೇಳಿ ಕೊನೆಗೆ ಅವ್ರು ತೊಂದರೆಗೊಳಗಾದಾಗ ಮತ್ತು ಇವರೇ ಕಷ್ಟಪಟ್ಟು ಅದನ್ನು ಸರಿ ಮಾಡ್ತಾರೆ, ಅಥವಾ ಸರಿ ಮಾಡೋಕ್ಕಾಗದೇ ಇರೋ ಸನ್ನಿವೇಶ ಹೊರಟೋಗಿರುತ್ತೆ. ಆವಾಗ ಎಷ್ಟೋ ಸತಿ ನಾನು ಆವಾಗಲೇ ಸರಿ ಮಾಡಬೇಕಾಗಿತ್ತು, ಆವಾಗಲೇ ನೋ ಅನ್ಬೇಕಾಗಿತ್ತು, ಆವಾಗಲೇ ನನಗೆ ಟೈಮ್ ತೊಗೊಳ್ಬೇಕಾಗಿತ್ತು, ತಪ್ಪು ಮಾಡಿದೆ ಅಂತ ಅಂದ್ಕೊಳ್ತಾರೆ. ಅಷ್ಟೊತ್ತಿಗೆ ಟ್ರೈನ್ ಹೊರಟೋಗಿದೆ, ಟಿಕೆಟ್ ತೊಗೊಂಡು ಏನೂ ಪ್ರಯೋಜನ ಇಲ್ಲ. ಆ್ಯಂಡ್ ಈ ಥರ ಸ್ವಯಂ ಪ್ರೀತಿನ ನೆಗ್ಲೆಕ್ಟ್ ಮಾಡೋರು ದಯವಿಟ್ಟು ಗಮನಿಸಿ, ತಾನಲ್ಲ ಇಡೀ ಫ್ಯಾಮಿಲಿಗೆ ಡೇಂಜರ್ ಬಾಂಬ್ ಅವರು ಅಲ್ವಾ. ನೀವೇ ಯೋಚನೆ ಮಾಡಿ, ಕಣ್ಮುಚ್ಚಿ ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ಸ್ವಯಂ ಪ್ರೀತಿಯನ್ನು ಇಗ್ನೋರ್ ಮಾಡಿದಂಥ ಅಮ್ಮನೋ ಅಪ್ಪನೋ ಯಾವ ಥರದ್ದೊಂದು ಸಫರಿಂಗ್ ಆಯಿತು ಗಮನಿಸಿ. ನಾವು ಕೆಲವೊಂದೆಲ್ಲ ದೊಡ್ಡವ್ರು ಹೇಳೋದು ಕೇಳಿದ್ದೀನಿ, ತಪ್ಪು ಮಾಡಿದೆ ಕಣೋ, ತಪ್ಪು ಮಾಡಿದೆ, ನಿನಗೆ ಮಾಡ್ಕೊಳ್ಳೋಕೆ ಹೇಳಬೇಕಾಗಿತ್ತು ಅಂತ. ಆಗ ನಿಮ್ಮ ಮನೇಲಿ ಕಾಟ ಕೊಡ್ತಾ ಇರೋ ತಮ್ಮನೋ ಅಣ್ಣನೋ ಇದ್ದರೆ, ಹೌದು ನೋಡು ಅಪ್ಪ ಇವನಿಗೆ ಅಂತ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ರು, ನನ್ನ ಭಾಗನೋ ಅವನು ಕೊಟ್ಟರು, ನೋಡಿ ಇವಾಗ ಅಪ್ಪನಿಗೆ ಅವ್ನು ಹೆಂಗೆ ಮಾಡ್ತಾ ಇದ್ದಾನೆ, ಅಪ್ಪ ಅವ್ರ ಬಗ್ಗೆ ಅವ್ರು ಒಂಚೂರು ಕೇರ್ ಮಾಡಿದ್ದಿದ್ರೆ, ಅಥವಾ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲದೆ ನನಗೂ ಈಕ್ವಲಿ ಕೇರ್ ಮಾಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ನೋದು ನೀವೇ ಎಷ್ಟೋ ಸತಿ ಅಂದ್ಕೊಂಡಿರ್ತೀರ ಅಲ್ವಾ. ಎಸ್, ನೋಡಿದ್ರಾ, ಇದೆಲ್ಲ ಸೆಲ್ಫ್ ಲವ್ ಜೊತೆ ಹೇಗೆ ಬೆಸುಗೆ ಆಗಿದೆ ನಮಗೆ ಗೊತ್ತೇ ಇಲ್ಲ ಅಲ್ವಾ. ಸೊ ಸೆಲ್ಫ್ ಲವ್ ಅನ್ನೋದು ಈಸಿ ಟರ್ಮ್, ಎಷ್ಟು ಚೆನ್ನಾಗಿದೆ ಕೇಳೋಕ್ಕೆ, ಅದಕ್ಕೆ ಯೂಸ್ ಮಾಡ್ತೀವಿ ಹೊರತು ಇದೊಂದು ಅಂತರರಿವು ರೀ, ಇದೊಂದು ದೊಡ್ಡ ಪ್ರಪಂಚ. ಇದರಲ್ಲಿ ಹೆಜ್ಜೆಯಾಗಿ ಭಯಪಡದೆ ನೀವು ಒಳಗಡೆ ಹೋಗ್ತಾ ಹೋದರೆ, ಆ ಕಂಫರ್ಟ್ ಝೋನ್ನ ಭೇದಿಸ್ತಾ ಮುಂದಕ್ಕೆ ಹೋಗ್ತಾ ಹೋದರೆ
ಎನ್ ಅಮೇಝಿಂಗ್ ವರ್ಲ್ಡ್ ವಿಲ್ ರಿವೀಲ್ ಟು ಯು ಮೈ ಡಿಯರ್ ಒನ್ಸ್. ರೈಟ್, ಇಷ್ಟೆಲ್ಲ ಹೇಳಿದ ಮೇಲೆ ಒಂದು ವಿಷಯ ನಾನು ವೈಯಕ್ತಿಕವಾಗಿ ಹೇಳಬೇಕು ನೋಡಿ. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನಿಮ್ಮ ಕಪ್ಪೆ ಎಂಟಿ ಇದ್ದರೆ ಬೇರೆಯವ್ರಿಗೆ ಏನ್ರಿ ಕೊಡ್ತೀರಾ ನೀವು? ಅದಕ್ಕೆ ಎಷ್ಟೋ ಸರಿ ನನ್ನ ಗಂಡ ಪ್ರೀತಿಸಲ್ಲ ಅಂತ ಹೇಳ್ತಾರೆ. ಕೆಲವ್ರಿಗೆ ಹೇಳ್ತೀನಿ, ಅವರಲ್ಲೇ ಪ್ರೀತಿ ಇಲ್ಲ, ಎಲ್ಲಿಂದಮ್ಮ ನಿನಗೆ ಪ್ರೀತಿ ಕೊಡ್ತಾರೆ ಅಂತ. ಯಾಕೆಂದರೆ ಅವ್ರಿಗೆ ಅವ್ರ ತಾಯಿ ತಂದೆ ಪ್ರೀತಿ ಕೊಟ್ಟಂತಹ ವಾತಾವರಣದಲ್ಲಿ ಬೆಳೆಸಿಲ್ಲ, ಅಥವಾ ಪ್ರೀತಿಯ ರೀತಿಯಲ್ಲಿ ಅವರು ಪ್ರಪಂಚದ ಆ ಲೇವಾದೇವಿಯನ್ನು ಅಲ್ಲಿ ಎಷ್ಟು ಮುಳುಗೋಗಿದ್ರು ಅಂತಂದರೆ, ದಟ್ ಹಾರ್ಶ್ನೆಸ್ ಆಫ್ ದ ಸೊಸೈಟಿ, ಆ ಪ್ರೀತಿಯಲ್ಲಿ ಅವ್ರ ಲೈಫನ್ನು ಗ್ರೋತನ್ನು ನೋಡೇ ಇಲ್ಲ. ಏನೋ ಮಾಡಿಬಿಡಬೇಕು, ಬೇರೆಯವ್ರು ಮಾಡಿಬಿಡ್ತಾನೆ, ಮುಂಚೆಗೆ ಮಾಡಿಬಿಡ್ಬೇಕು ಅನ್ನೋದು ತುಂಬಿ ತುಳುಕ್ತಾ ಇರೋದ್ರಿಂದ ಅವರಿಗೆ ಆ ಪ್ರೀತಿ ಅನುಭವಕ್ಕೆ ಬರದೆ ಅವರೇ ಎಂಟಿ ಕಪ್ ಆಗಿದ್ದಾರೆ. ಕೊಡು ಅಂದರೆ ಎಲ್ಲಿಂದ ಕೊಡ್ತಾರಮ್ಮ ಅಂತ ನಾನು ಹೇಳ್ತಾ ಇರ್ತೀನಿ. ಆದ್ದರಿಂದ ಎಸ್, ಈ ಒಂದು ರಿಯಲೈಸೇಷನ್ ನಿಮಗೆ ಬರಬೇಕು. ನಾನು ನನ್ನ ಕಪ್ಪನ್ನು ಫುಲ್ ಮಾಡಿಕೊಂಡ್ರೆ ಆವಾಗ ಎಷ್ಟು ಬೇಕಾದ್ರೂ ನನ್ನ ಮನೆಯವ್ರಿಗೆಲ್ಲ ಕೊಡಬಹುದು ಅಂತ. ಇಷ್ಟೆಲ್ಲ ಹೇಳಿದ್ಮೇಲೆ ಹೇಗಪ್ಪ ಸ್ವಯಂ ಪ್ರೀತಿ ಅನ್ನೋ ಪ್ರಶ್ನೆ ಬರದೇ ಇರುತ್ತಾ? ಎಸ್, ಅದನ್ನು ನಾನು ಖಂಡಿತವಾಗಿಯೂ ಹೇಳ್ತೀನಿ. ಈ ವಿಡಿಯೋ ಮಾಡೋದೇ ನನಗೆ ಎಷ್ಟು ಆನಂದ ಅನ್ನಿಸ್ತಾ ಇದೆ ಗೊತ್ತಾ? ಐ ಆಮ್ ಫೀಲಿಂಗ್ ಆ್ಯಸ್ ಇಫ್ I am in deep self-love with myself, and therefore that self-love is pouring on to you all. ಆ ಸ್ವಯಂ ಪ್ರೀತಿ ನಿಮ್ಮ ಮೇಲೆ ನಾನು ಹರಿಸ್ತಾ ಇದ್ದೀನಿ ಅಂತ ಅನಿಸುತ್ತೆ. ಆ್ಯಂಡ್ ನಿಮ್ಮ ಸ್ವಯಂ ಪ್ರೀತಿ ಈ ವಿಡಿಯೋನ ಕೊನೆವರೆಗೂ ನೋಡೋ ಥರ ನಿಮಗೆ ಮಾಡ್ತಾ ಇದೆ. ಎಷ್ಟು ಸುಂದರವಾಗಿದೆ ಅಲ್ವಾ ಇದು? ಸೂಪರ್. ರೈಟ್, ಸೊ ಬನ್ನಿ, ಯಾವ ಥರ ಈಸಿ ರೀ. ಯಾವಾಗಲೂ ಕೈ ಇರುತ್ತೆ, 5 ಬೆರಳು ನೋಡಿಕೊಂಡು ಸೆಲ್ಫ್ ಲವ್ ಅಂತ 5 ಬೆರಳಿನ ಮುದ್ರೆ ಎಲ್ಲ ನಾವು ಈ ಬೆರಳುಗಳನ್ನೇ ಉಪಯೋಗಿಸ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ತೀವಿ. ನೀವು ನೋಡಿದ್ದೀರಾ, ಎಷ್ಟೋ ವಿಡಿಯೋಗಳು ವೈರಲ್ ಆಗಿದೆ ಮುದ್ರೆದು. ಅದೇ ಥರ ಈ ಸೆಲ್ಫ್ ಲವ್ದು ಒಂದು ಮುದ್ರ ಅಂತ ಅಂದ್ಕೊಂಬಿಡಿ. ಓಕೆ, ಸೊ ನಾನು 5 ಸೂತ್ರ ಹೇಳ್ತೀನಿ, ನೆನ್ಪಿಟ್ಕೊಂಡು ಆ 5 ಸೂತ್ರಗಳನ್ನು ಎದೆ ಮೇಲೆ ಇಟ್ಕೊಂಡು ಫೈನಲಿ ಯಾವ ಥರದೊಂದು ಇಂಟರ್ ಕನೆಕ್ಷನ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಇನ್ನೇನು ಹೊಸ ವರ್ಷ ಶುರುವಾಗ್ತಿದೆ, ಕಲ್ತ್ಕೊಂಬೇಡ. ಮೊದಲನೇದಾಗಿ ನಿಮಗೆ ಗೊತ್ತಾಗಬೇಕು ಯಾವ ಥರ ನೀವು ನಿಮ್ಮ ಜೊತೆ ಮಾತಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ನಾನು ನಾಲಾಯಕು, ನಾನು ಸರಿ ಇಲ್ಲ, ನನಗೆ ಯಾವಾಗಲೂ ಹೀಗೆ ಆಗುತ್ತೆ, ನನ್ನ ಹಣೆ ಬರನೇ ಇಷ್ಟು. ಇದು ಸ್ವಯಂ ಪ್ರೀತಿನ? ಇದು ಜ್ಞಾನದಲ್ಲಿರೋರು ಮಾತಾಡೋದಾ? ಇಲ್ಲ. ಎಷ್ಟು ಸಾರಿ ಹೇಳ್ಬಿಟ್ಟಿದ್ದೀನೋ ನಾನು. ಬ್ರಹ್ಮಾಂಡ ನಿಮ್ಮನ್ನು ಪ್ರೀತಿಸುತ್ತೆ. ಯು ಆರ್ ದ ಮೋಸ್ಟ್ ಲವ್ ಚೈಲ್ಡ್ ಆಫ್ ದ ಗಾಡ್ಸ್ ಬೆಸ್ಟ್ ಚೈಲ್ಡ್ ನೀವು. ಅದಕ್ಕೆ ನಿಮ್ಮ ಥರ ಹಿಂದೆ ಬಂದಿಲ್ಲ, ಮುಂದೆ ಬರಲ್ಲ. ನೋಡಿ ಎಷ್ಟು ಅದ್ಭುತ. ಇದೇ ವಿಚಾರ ಇನ್ನೊಬ್ರು ಮಾತಾಡಬಹುದು, ಇದೇ ಥರ ಇನ್ನೊಬ್ರು ಕೇಳಿಸ್ಕೊಳ್ಬಹುದು. ಬಟ್ ನಿಮ್ಮ ಥರ ಎಕ್ಸ್ಕ್ಲೂಸಿವ್ ಆಗಿ, ನನ್ನ ಥರ ಎಕ್ಸ್ಕ್ಲೂಸಿವ್ ಆಗಿ ಯಾರಾದರೂ ಬರೋಕ್ಕೆ ಸಾಧ್ಯ ಇದೆ ಸೃಷ್ಟಿಯಲ್ಲಿ? ಇಲ್ಲ ಅಲ್ವಾ? ಎಸ್. ಆದ್ದರಿಂದ ಇದೊಂದು ಉದಾಹರಣೆ ಅಷ್ಟೇ. ಈ ಥರ ಎಷ್ಟೋ ವಿಚಾರಗಳನ್ನು ನಾವು ಅನಾವರಣ ಮಾಡ್ಕೊಳ್ಬಹುದು. ಸೊ ನಿಮ್ಮ ಜೊತೆ ನೀವು ಮಾತಾಡೋ ರೀತಿಯನ್ನು ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋಗಬೇಕು. ಓಕೆನಾ? 1. ಅದಾದಮೇಲೆ 2ನೇದು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನೀವು ನಿಮ್ಮ ಬೌಂಡ್ರೀಸನ್ನು ಸೆಟ್ ಮಾಡ್ಕೊಳ್ಬೇಕು. ಎಲ್ಲಿ ನೋ ಅನ್ಬೇಕೋ ಅದನ್ನು ನೋ ಅನ್ಬೇಕು. ಎಲ್ಲಿ ಇಲ್ಲ ಇದು ತುಂಬ ಹತ್ರ ಬರ್ತಿದ್ದಾರೆ ಬೇಡ ಅಂತ ಅಂದರೆ, ಒಂದು ಎನರ್ಜಿ ಪ್ರೊಟೆಕ್ಷನ್ ಅಂತ ನಾನು ಏನು ಹೇಳ್ತೀನಿ, ಇವ್ರನ್ನ ತುಂಬ ಹತ್ರ ಬಿಟ್ಕೋಬಾರ್ದು. ಇವ್ರು ನನ್ನ ಎನರ್ಜಿಯನ್ನು, ಇದ್ರ ಬಗ್ಗೆ ಅಂತೂ ಎಷ್ಟೋ ವಿಡಿಯೋ ಮಾಡಿದ್ದೀನಿ, ನನ್ನ ಎನರ್ಜಿನ ಸಕ್ ಮಾಡ್ತಿದ್ದಾರೆ, ಇವ್ರು ನನ್ನ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಇದು ಮಾಡ್ತಿದ್ದಾರೆ, ರಿಲೇಷನ್ಶಿಪ್ಪಲ್ಲಿ ಬೇಸಿಕ್ ರೆಸ್ಪೆಕ್ಟ್ ಇಲ್ಲದೇ ಇದು ಮುಂದಕ್ಕೆ ಹೋಗ್ತಾ ಇದೆ, ಅಥವಾ ನಾನು ಆ ಥರ ನಡ್ಕೊಳ್ತಾ ಇದ್ದೀನಿ. ಸೊ ಈ ಬೌಂಡ್ರಿ ಇರಲಿ, ಅಟ್ಯಾಚ್ಮೆಂಟ್ ಬೇಡ ಪ್ರೀತಿಯ ಹೆಸರಲ್ಲಿ, ಅಥವಾ ಈ ಒಂದು ಎಕ್ಸ್ಪ್ಲಾಯಿಟೇಷನ್ ಬೇಡ ಅನ್ನೋದು. ಅಥವಾ ಯಾರೋ ಹೇಳ್ತಾರೆ, ಬನ್ನಿ ಸುಶೀಲಾ ಅವರೇ ಅವ್ರ ಬಗ್ಗೆ ಮಾತಾಡೋಣ ಅಂತ. ಅವರು ಸತ್ಸಂಗದಲ್ಲಿ ನಿಮ್ಮ ಜೊತೆಲಿರೋರು, ನಿಮ್ಮ ಸೀನಿಯರು, ಪಾಪ ಕರೀತಾ ಇದ್ದಾರೆ ಅಂತ ನೀವು ಕೂತ್ಕೊಂಡು ಇನ್ನೊಬ್ಬರ ಬಗ್ಗೆ ಬ್ಯಾಡ್ ಮೌತ್ ಮಾಡೋದು, ಅಂದರೆ ಕೆಟ್ಟದ್ದು ಮಾತು. ಆದರೆ ನಿಮ್ಗಲ್ಲಿ ಠಕ್ ಅಂತ ಗೊತ್ತಾಗಬೇಕು, ಇವ್ರದ್ದು ಇದೆಲ್ಲ ಸರಿ ಬಟ್ ಇದು ಬೇಡ ಅಂತ ಅಲ್ವಾ? ಸೊ ಆ ಬೌಂಡ್ರೀಸ್ ನಿಮಗೆ 2ನೇದಾಗಿ ಖಂಡಿತ ಗೊತ್ತಿರಬೇಕು. ಇನ್ನು 3ನೇದು, ನಿಮ್ಮನ್ನು ನೀವು ಕ್ಷಮಿಸೋ ಕಲೆ, ಬೇರೆಯವ್ರನ್ನ ಕ್ಷಮಿಸೋ ಕಲೆ, ಬಿಟ್ಟಾಕೋದು, ಆ ಕಲೆಯನ್ನು ಕಲಿಬೇಕು ಅಲ್ವಾ? ನೀವು ಮಾರ್ಕೆಟಿಂದ ತುಂಬ ಇಷ್ಟಪಟ್ಟು 1 kg ಆ್ಯಪಲ್ ತಂದಿರ್ತೀರಾ, ಆಮೇಲೆ 2 ದಿನ ಎಲ್ಲೋ ಊರಿಗೆ ಹೊಟ್ಟೋಗ್ತೀರಾ, 1-2 ಕೊಳ್ತೋಗುತ್ತೆ, ತುಂಬ ಕಾಸ್ಟ್ಲಿ ಆ್ಯಪಲ್ಲು. ಇಲ್ಲ ಕಾಸ್ಟ್ಲಿದು ಊರಿಗೆ ಹೋಗಿ ತೊಗೊಂಬಂದೆ ಅಥವಾ ಅಲ್ಲಿ ತಂದೆ, ಇದು ಇಂಪೋರ್ಟೆಡ್ಡು, ಅದು ಇದು ಅಂತೇಳಿ ಹಾಗೆ ಇಟ್ಕೊಂಡು ಕೂತ್ರೆ ಏನಾಗುತ್ತೆ? ಕೊಳ್ತು ನಾರುತ್ತೆ, ಹುಳು ಬರುತ್ತೆ, ಪಕ್ಕದಲ್ಲಿರೋ ಹಣ್ಣಿಗೂ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ ಅಲ್ವಾ? ಸೊ ಅದು ಎಕ್ಸ್ಪೈರ್ ಆಯಿತು ಅಂದರೆ ಅದ್ರ ಟೈಮ್ ಬಂತು. ನೀವು ಹೇಗೆ ಎಕ್ಸ್ಪೈರ್ ಆಗಿರೋ ಮಾತ್ರೆ, ಆಯಿಂಟ್ಮೆಂಟು, ಕ್ರೀಮು ಎಲ್ಲ ಬಿಸಾಕ್ತಿರೋ ಆ ಥರ ಬಿಸಾಕ್ಬಿಡಿ. ಎಕ್ಸ್ಪೈರ್ ಆಯಿತು ಅಂತ ಅದಕ್ಕೆ ಪ್ರೀತಿ ತೋರ್ಸೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಲ್ಲ? ಸೊ ಅದರಿಂದ ನೀವು ಫರ್ಗಿವ್ ಮಾಡೋ ಟೈಮ್ ಬಂತು, ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ ಅಂದಮೇಲೆ ಇಲ್ಲಿಂದನೂ ದೂರ ಮಾಡೋ ಟೈಮ್ ಬಂತು ಅಂತ ಅದರಿಂದ ದಯವಿಟ್ಟು ಆ ಕಲೆಯನ್ನು ಕಲೀರಿ. ಇನ್ನು 4ನೆಯ ತುಂಬ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, 1 ರಿಚುವಲ್ ಡೈಲಿ. ಪ್ರತಿದಿನ ಏನಾದರೂ ಒಂದು ವಿಶೇಷವಾದದ್ದು, ಸ್ಪೆಷಲ್ ಆದದ್ದು ನಿಮಗೆ ನೀವು ಟ್ರೀಟ್ ಥರ ಕೊಟ್ಕೊಳ್ಬೇಕು ಅಥವಾ ಅಭ್ಯಾಸ ಮಾಡಿಕೊಳ್ಬೇಕು. ಈ ರೂಢಿ ನಾವು ತುಂಬ ಒಂಥರ ಟೈಮ್ ಇಲ್ಲ ಅದು ಮಾಡಬೇಕಿತ್ತು, ಇದು ಮಾಡಬೇಕಾಗಿತ್ತು, ಅಯ್ಯೋ ಅದಕ್ಕೆಲ್ಲ ಇವಾಗ ಪುರ್ಸತ್ತಿಲ್ಲ ಅಂತ ಅಂದ್ಕೊಂಡು
ಪುಷ್ ಮಾಡ್ತಾ ಹೋಗ್ತೀವಿ. ನಾನು ಆಗಲೇ ಹೇಳಿದಾಗೆ ಅಥವಾ ಸುಮಾರು ಸತಿ ಹೇಳಿದಾಗೆ, ಗಾಡಿ ಸರ್ವಿಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಅದು ಎಲ್ಲೋ ಒಂದು ಸತಿ ಹೈವೇಲಿ ನಿಂತು ಹೋಗ್ಬಿಟ್ರೆ ನಿಮ್ಮ ಪ್ರಾಣನೇ ಹೋಗ್ಬಿಡ್ಬಹುದು ಅಲ್ವಾ? ಗಾಡಿ ತೊಳ್ಸೋಕ್ಕೆ ಟೈಮ್ ಇಲ್ಲ ಅಂದರೂ ಪರವಾಗಿಲ್ಲ, ಸರ್ವಿಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ಬಿಡುತ್ತೆ ರೀ. ಆದ್ದರಿಂದ ಈ ಸರ್ವಿಸಿಂಗ್ ನಡೀತಾ ಇರಬೇಕು ಅಲ್ವಾ? ಸೊ ನೀವು ಪರವಾಗಿಲ್ಲ, ಒಂದಿನ ಸ್ನಾನ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ದಿನಾಗಲೂ ಹೊಸ ಹೊಸ ಬಟ್ಟೆ ಹಾಕ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಒಳಗಡೆ ಸರ್ವಿಸಿಂಗ್ ನಿರಂತರವಾಗಿ ನಡಿಬೇಕು. ತುಂಬ ಮುಖ್ಯವಾದದ್ದು. ಓಕೆ, ಇನ್ನು ಅತ್ಯಂತ ಮುಖ್ಯವಾದ 5ನೇ ಸೂತ್ರ ಏನು ಅಂತಂದರೆ, ನಿಮ್ಮ ಎನರ್ಜಿಯನ್ನು ನೀವು ರೀಫಿಲ್ ಮಾಡ್ಕೊಳ್ತಾ ಇರಬೇಕು. ಯಾವುದು ನಿಮ್ಮ ಎನರ್ಜಿನಲ್ಲಿ ನಿಜವಾಗ್ಲೂ ಲಿಫ್ಟ್ ಮಾಡುತ್ತೋ, ಆವಾಗಲೇ ನಾನು ಹೇಳಿದೆ, ಭ್ರಮೆ ನಿಮ್ಮ ಎನರ್ಜಿನ ಲಿಫ್ಟ್ ಮಾಡುತ್ತೆ. ಯಾವುದೋ ಟಿ ವಿ ಸೀರಿಯಲ್ಲೋ, ಯಾವುದೋ ಏನೋ ಕೆಟ್ಟದು ತಿನ್ನೋದು, ಅಥವಾ ಬೇಡದೇ ಇದ್ರೂ ಯೂಸ್ ಇಲ್ಲದೆ ಇರೋದು, ಏನೋ ಒಂದು ಅದರಲ್ಲಿ ಏನು ನಿಮ್ಗೆ ಯೂಸೇ ಇರಲ್ಲ, ಆ ಥರದ್ದು ಏನೋ ಎಂಟರ್ಟೈನ್ಮೆಂಟ್ ಹೆಸರಲ್ಲಿ ನೋಡೋದು, ಇದು ಎನರ್ಜಿ ಲಿಫ್ಟ್ ಮಾಡುತ್ತೆ ನಿಮ್ಗೆ ಅನಿಸುತ್ತೆ. ಬಟ್ ಆದಮೇಲೆ ನಿಮ್ಗೆ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಪುಸ್ಸಾಗ್ಬಿಡುತ್ತೆ ಎನರ್ಜಿ, ಮೊದಲಕ್ಕಿಂತ ಜಾಸ್ತಿ. ಯಾಕೆ? ಅದ್ರ ಜೊತೆಲಿ ಈ ಗಿಲ್ಟ್ ಬರುತ್ತೆ. ಬೇಜಾರಲ್ಲಿ ಹೋಗಿ ನೋಡು ಎಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟೆ, ಬೇಜಾರಲ್ಲಿ ನೋಡು 2 ಅವರ್ ವೀಡಿಯೋ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟೆ, ಬೇಜಾರಲ್ಲಿ ನೋಡು ನಾನು ಸುಮ್ಮನೆ ಅವ್ರಿಗೆ ಶಾಪ ಹಾಕ್ಕೊಂಡು ಕೂತ್ಕೊಂಡೆ ಅಂತ ಅಲ್ವಾ? ಗಿಲ್ಟ್ ಅದ್ರ ಜೊತೆಲಿ ಆ್ಯಡ್ ಆನ್ ಆಗುತ್ತೆ. ಅದರಿಂದ ವಾಸ್ತವದಲ್ಲಿ ನಿಮ್ಮ ಎನರ್ಜಿಯನ್ನು ಯಾವುದು ಲಿಫ್ಟ್ ಮಾಡುತ್ತೋ ಅದನ್ನು ಉದ್ಧಾರ ಮಾಡೋದ್ರ ಕಡೆ ವರ್ಕ್ ಮಾಡಿಯಪ್ಪ ಪ್ಲೀಸ್. ನಾವು ಈ 5 ಸೂತ್ರಗಳು ನಿಮ್ಗೆ ಗೊತ್ತಾಯ್ತಲ್ವಾ? ಈ 5 ಸೂತ್ರಗಳು ಈಗ ನಿಮ್ಮ ಎದೆ ಮೇಲೆ ಇಟ್ಕೊಂಡು ನೀವು ಯೋಚನೆ ಮಾಡಿದ್ರೆ, ಇದು ಮೈಂಡ್ ಹಾರ್ಟ್ ಕೋಆರ್ಡಿನೇಷನ್ ಆಗಿಲ್ಲ ಅಂದರೆ ಈ 5 ಸೂತ್ರ ಫಾಲೋ ಮಾಡೋಕ್ಕಾಗಲ್ಲ. ನಾನು ಹೇಳಿದಷ್ಟು ಈಸಿ ಅಲ್ಲ ಇದು. ದಿನ ಕೂತ್ಕೊಳ್ಳೋದು, ದಿನ ಮಾಡೋದು, ದಿನ ಲೆಟ್ ಗೋ ಮಾಡೋದು ಅಲ್ವಾ? ದಿನಾಗ್ಲೂ ಸರಿಯಾದ ಏನು ಮಾತಾಡಿಕೊಂಡಿಲ್ವೋ, ಏನು ಅಂದ್ಕೊಂಡಿಲ್ವೋ, ಏನು ಅಫರ್ಮ್ ಮಾಡ್ಕೊಂಡಿಲ್ವೋ, ಅನ್ಕಾನ್ಷಿಯಸ್ಲಿ ಏನು ಅಟ್ರಾಕ್ಟ್ ಮಾಡಿದ್ವೋ ಅದನ್ನು ರಿಲೀಸ್ ಮಾಡೋದು, ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಕೆಲವರು ಹೇಳ್ತಾರೆ, ನಾನು ದಿನ ಓಡಾಡ್ಬಿಡ್ತೀನಲ್ಲ ಮೇಡಮ್ ಮನೇಲೆ, ಅದೇ ಯೋಗ ಅಂದ್ಕೊಂಡು ಇಷ್ಟು ದಿನ ಮಾಡಲೇ ಇಲ್ಲ, ಆಮೇಲೆ ಗೊತ್ತಾಯಿತು. ಅದಲ್ಲ, ಕಾನ್ಷಿಯಸ್ ಆಗಿ ನಾವು ವರ್ಕೌಟ್ ಅಂತ ಮಾಡಬೇಕು ಅಂತ ಆಮೇಲೆ ಗೊತ್ತಾಯಿತು ಅಂತ ಹೇಳ್ತಾರೆ. ದ್ಯಾಟ್ ಈಸ್ ಮೆಚ್ಯೂರಿಟಿ ಮೈ ಡಿಯರ್ ಫ್ರೆಂಡ್ಸ್. ಸೊ ಆ ಥರ ಇಲ್ಲಿ ನೀವು ಅದನ್ನು ಕನೆಕ್ಟ್ ಮಾಡಬೇಕು ಅಂದರೆ ಒಂದು ಮಾರ್ಗದರ್ಶಕರು ಖಂಡಿತ ಬೇಕಾಗ್ತಾರೆ. ಒಂದು ಪ್ರೋಟೋಕಾಲ್, ಒಂದು ಕರಿಕ್ಯುಲಮ್, ಒಂದು ಸಿಲೆಬಸ್ ಬೇಕಾಗುತ್ತೆ. ಅದನ್ನು ನೀವು ಯಾವ ಥರ ರೂಢಿಸ್ಕೊಳ್ತೀರೋ ಅದು ನಿಮಗೆ ಬಿಡ್ತೀನಿ. ಆದರೆ ನಮ್ಮ ಸಂಸ್ಥೆ ಕಡೆಯಿಂದ ನಾವು ಈ ಹಿಂದೆ ಏನು 2 ವರ್ಷದ ಹಿಂದೆ ಸೆಲ್ಫ್ ಲವ್ 365 ಅಂತ ಆಫರ್ ಮಾಡಿ ಸಾವಿರಾರು ಜನ ತಮ್ಮ ಜೀವನವನ್ನು ಉದ್ಧಾರ ಮಾಡ್ಕೊಡೋಕ್ಕೊಂದು ಮಾರ್ಗ ಮಾಡಿಕೊಟ್ವೋ, ಇವತ್ತಿಗೂ ಅವ್ರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರ ಮತ್ತೆ ಮತ್ತೆ ಬಂದು ನನ್ನ ಕಾಣೋದು, ಗಿಫ್ಟ್ ಕೊಡೋದು, ಟೆಸ್ಟಿಮೋನಿಯಲ್ ಕೊಡೋದು, ಪತ್ರ ಕೊಡೋದು, ನನ್ನ ಜೊತೆ ಸತ್ಸಂಗಗಳಿಗೆ ಬರೋದು, ವಾಲಂಟಿಯರ್ ಆಗಿ ನಮ್ಮ ಸಂಸ್ಥೆಯಲ್ಲಿ ಬಂದು ಕೆಲಸ ಮಾಡೋದು, ಇದೆಲ್ಲ ಏನಕ್ಕೆ ಮಾಡ್ತಾರೆ ಅಂದರೆ ಅವರು ಆ ಪರಿವರ್ತನೆ ಹಾದಿಯ ಟೇಸ್ಟನ್ನು ನೋಡಿದ್ದಾರೆ. ಆ ಕೋಆರ್ಡಿನೇಷನ್ ಮಾಡೋ ಹುಕ್ ಯಾವುದಾದ್ರೂ ಒಂದು ಬೇಕು ರೀ. ಅದೇನು ಬೇಕಾದ್ರೆ ಆಗಿರಬಹುದು, ಬಟ್ ಈ ಪ್ರೋಗ್ರಾಮ್ ಕೂಡ ಆಗಬಹುದಾಗಿದೆ ಅನ್ನೋದು ನನ್ನ ಒಂದು ಇನ್ಫಾರ್ಮೇಷನ್ ಅಷ್ಟೆ. ಸೊ ಮತ್ತೆ ವಾಪಸ್ ಬರ್ತೀನಿ. ಈ 5ರಲ್ಲಿ ಮೊದಲನೇದು, ನಿಮ್ಮ ಜೊತೆ ನೀವು ಹೇಗೆ ಮಾತಾಡೋದು, ಅದಕ್ಕೆ ಒಂದು ಗೈಡೆಡ್ ಸರಿಯಾದ ಒಂದು ಎನರ್ಜಿ ಇರುವಂತಹ ಹೈ ಒಂದು ಕ್ಲಾರಿಟಿ ಇರುವಂತಹ ಅಫರ್ಮೇಷನ್ಸ್ ಮತ್ತು ಸ್ಟೇಟ್ಮೆಂಟ್ಸ್ ಮನದಟ್ಟು ಮಾಡಿಸೋರು ಬೇಕಾಗ್ತಾರೆ. ಹೌದಲ್ಲ, ಎಕ್ಸಾಕ್ಟ್ ಇದ್ರ ಮೇಲೆ ನಾನು ವರ್ಕ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಅನ್ನೋ ಸಿಂಕ್ ಆಗೋ ಸ್ಟೇಟ್ಮೆಂಟನ್ನು ಪ್ರಿಂಟ್ ಮಾಡೋರು ಬೇಕಾಗ್ತಾರೆ. ಅದಕ್ಕೆ ನಾವು ಸೆಲ್ಫ್ ಲವ್ 365 ಪ್ರೋಗ್ರಾಮ್ ಏನು ನಾವು ಇಡೀ ವರ್ಷ January 1st ಹಿಡಿದು ಡಿಸೆಂಬರ್ವರೆಗೂ ಬೆಳಗ್ಗೆ 6 ಗಂಟೆಗೆ ಆ ಪ್ರೋಗ್ರಾಮಲ್ಲಿ ಲೈವ್ ಬಂದು ಇಡೀ ದಿನ ಅದರದ್ದು ರೆಕಾರ್ಡಿಂಗ್ ಕೊಟ್ಟು 1 ವಾರಗಳ ಕಾಲ ಅದರ ರೆಕಾರ್ಡಿಂಗ್ನ ಲಭ್ಯ ಮಾಡಿಟ್ಟು ಪ್ರತಿ ಭಾನುವಾರ ನಿಮ್ಮ ಜೊತೆ ಮಾತಾಡಿ ಏನು ಎತ್ತ ಅಂತ ವಿಮರ್ಶೆ ಮಾಡ್ತೀವೋ ಅದರಲ್ಲಿ ಪ್ರತಿನಿತ್ಯ ಇದು ಭಾಗವಾಗಿ ಅದರಲ್ಲಿ ಇರುತ್ತೆ. ಇನ್ನು 2ನೇ ನಾನು ಹೇಳಿದೆ ಬೌಂಡ್ರಿ ಸೆಟ್ ಮಾಡ್ಕೊಳ್ಳೋದು. ನನ್ನ ಯಾವುದೇ ನೀವು ಧ್ಯಾನ ಕ್ರಿಯೆ, ವರ್ಕ್ಶಾಪು, ಹೀಲಿಂಗ್ ಸೆಷನ್ಸ್ ನೋಡಿದ್ರು ಎನರ್ಜಿ ಕ್ಲೆನ್ಸಿಂಗ್ ಇಲ್ಲದೆ ಅದು ಯೂಶಲಿ ಸ್ಟಾರ್ಟ್ ಆಗಲ್ಲ, ಅಥವಾ ಮಧ್ಯದಲ್ಲಿ ಅದು ಆ ಪಾರ್ಟ್ ಇಲ್ಲದೆ ಮುಂದಕ್ಕೆ ಹೋಗಲ್ಲ. ಸೊ ಆ ಕ್ಲೆನ್ಸಿಂಗ್ ಪ್ರಾಸೆಸ್, ಆ ಎನರ್ಜಿ ಕ್ಲಾರಿಟಿ ಖಂಡಿತ ಒಂದು ಭಾಗವಾಗಿ ಒಂದು ಟಾಪಿಕ್ ಆಗೇ ನಮ್ಮ ಪ್ರೋಗ್ರಾಮಲ್ಲಿ ಇರುತ್ತೆ. ಆ 30 ಮಿನಿಟ್ಸ್ ಏನು ನಿಮಗೆ ಸಿಗುತ್ತೆ ಅದು. ಇನ್ನು 3ನೇದು, ನಿಮ್ಮ ಜೊತೆಯಲ್ಲಿ ನೀವು ಡೀಪರ್ ಕನೆಕ್ಷನ್ ಮಾಡ್ಕೊಳ್ಳೋಕ್ಕೆ ಯಾವುದನ್ನು ಬಿಡಬೇಕು ಅನ್ನೋಂಥ ಒಂದು ಏನು ಮೈಂಡ್ ಟ್ರೈನಿಂಗಿನ ಮೂಲಕ ಅದು ನಡೆಯುತ್ತೆ. ದಟ್ ಆಲ್ಸೋ ವಿಲ್ ಬಿ ವೆರಿ ಮಚ್ ಅ ಪಾರ್ಟ್ ಆಫ್ ದ ಪ್ರೋಗ್ರಾಮ್. ಇನ್ನು 4ನೇದು, ಪ್ರತಿನಿತ್ಯ ನಿಮಗೆ ಅಂತ ಒಂದು ಸ್ಪೆಷಲ್ ಟ್ರೀಟ್, ಒಂದು ಸ್ಪೆಷಲ್ ಟೈಮ್ ಕೊಟ್ಕೊಳ್ಳಿ. ಎಸ್, ದಟ್ ಈಸ್ ಫಿಕ್ಸ್ಡ್. ನಾವೊಂದು ಸ್ಪೆಷಲ್ ಸಾಫ್ಟ್ವೇರ್ ಮೂಲಕ ದಿನ ಬೆಳಗ್ಗೆ ನಿಮ್ಮ ಮನೆ ಬಾಗಿಲಿಗೆ ಲೈವ್ ಆಗಿ ಬರ್ತೀವಿ, ಆನ್ಲೈನಲ್ಲಿ ನಿಮ್ಗೆ ಅದನ್ನು ಹೇಳ್ಕೊಡ್ತೀವಿ. ಅದರದ್ದು ಕ್ವೆಶನ್ಸ್ ಇದ್ದರೆ ನಾವು ಮತ್ತೆ ಅದನ್ನು ಟೆಕ್ಸ್ಟ್ ರೂಪದಲ್ಲಿ ಪಾಪ್ಯುಲರ್ ಕ್ವೆಶನ್ಸ್ಗೆ ರಿಪ್ಲೈ ಮಾಡ್ತೀವಿ. ಭಾನುವಾರ ಮುಖಾಮುಖಿಯಾಗಿ ಅನ್ಮ್ಯೂಟ್ ಮಾಡಿ ನಿಮ್ಮನ್ನು ವಿಡಿಯೋಲ್ಲಿ ಮಾತಾಡಿಸ್ತೀವಿ. ಇದೆಲ್ಲ ಒಂದು ರಿಚುವಲ್ ಆಗಿ ತಾನಾಗೆ ತಾನು ನಡೀತಾ ಹೋಗುತ್ತೆ. ಇನ್ನು ಅತ್ಯಂತ ಮುಖ್ಯವಾಗಿ 5ನೇದು, ನಿಮ್ಮ ಎನರ್ಜಿನ ಅಪ್ಲಿಫ್ಟ್ ಮಾಡೋದು. ಎಸ್, ಸತ್ಸಂಗ ಆದಮೇಲೆ ಅದೇ ಕೆಲಸನೇ ಅಲ್ವಾ? ಎನರ್ಜಿ ಅಪ್ಲಿಫ್ಟ್ ಮಾಡುತ್ತೆ, ನಿಮ್ಮ ವಿಡಿಯೋ ನೋಡಿದ್ರೇ ಅಪ್ಲಿಫ್ಟ್ ಮಾಡುತ್ತೆ ಅಂತ ನೀವೇ ಹೇಳಿರಬೇಕಾದ್ರೆ ನಮ್ಮ ಪ್ರೋಗ್ರಾಮ್ಗಳನ್ನು ತೊಗೊಂಡಾಗ ಯಾವ ಥರ ಅದು ಶಿಫ್ಟ್ ಆಗುತ್ತೆ ಅನ್ನೋದು ಕೂಡ ನಿಮ್ಗೆ ಎಷ್ಟೋ ಸಾವಿರ ಜನಕ್ಕೆ 15 ವರ್ಷದಲ್ಲಿ ನಮ್ಮ ಕಾರ್ಯಾಗಾರಗಳನ್ನು ಅಟೆಂಡ್ ಮಾಡ್ತಾನೆ ಒಂದಲ್ಲ ಒಂದು ಬಂದಿರೋರು ಗೊತ್ತಿರುತ್ತೆ.
ಇನ್ನು ಮೇನ್ ಪಾಯಿಂಟ್ ನಾನು ಹೇಳಿದೆ, ಅದನ್ನು ಕನೆಕ್ಟ್ ಮಾಡ್ಕೋಬೇಕು. ಯಾಕಂದರೆ ಇದೊಂದು ಸತಿ ಹೇಳುತ್ತೆ ಬೇಕು ಅಂತ, ಇದು ಟೈಮೆಲ್ಲ ಹೋಗು ಅನ್ನತ್ತೆ. ಇದು ಹೇಳುತ್ತೆ ನೋಡು ಯಾಕೋ ಸರಿ ಹೋಗ್ತಾ ಇಲ್ಲ, ಗಜಿಬಿಜಿ ಆಗ್ತಿದೆ ಇಲ್ಲಿ ಅಂತ. ಇದು ಅಯ್ಯೋ ನಂಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳುತ್ತೆ. ಅದು ಎರಡನ್ನೂ ಹುಕ್ ಮಾಡುವಂಥ ಒಂದು ಅದ್ಭುತ ಕೋರ್ಸ್, ಒಂದು ಕರಿಕ್ಯುಲಮ್ ನಿಮಗೋಸ್ಕರ ಸೆಲ್ಫ್ ಲವ್ 365 ಆಗಿ ನಿಮ್ಮ ಮುಂದೆ 2026 January 1 ಬರ್ತಾ ಇದೆ. ಅದರ ಡೀಟೇಲ್ಸ್ ಎನ್ರೋಲ್ ಮಾಡ್ಕೊಳ್ಳೋಕ್ಕೆ ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿದೆ. ವೀಕ್ಷಕರೇ, ಇದರ ಫೀಸ್ ನಾನು ಏನು ಆ್ಯಕ್ಚುಲ್ ಆಗಿ ಪ್ಲ್ಯಾನ್ ಮಾಡಿದ್ದೆ, ವಿಚ್ ವಾಸ್ ಅರೌಂಡ್ 2000 per month, ಅದರಲ್ಲಿ 50% ಡಿಸ್ಕೌಂಟ್ 12,000 ಮಾಡೋಣ ಅಂದ್ಕೊಂಡ್ವಿ. ಬಟ್ ವಿ ಥಾಟ್ ವಿಲ್ ಸ್ಲ್ಯಾಶ್ ಇಟ್ ಫರ್ದರ್. ಆ್ಯಂಡ್ ಒಂದು ಪ್ರತಿದಿನ ಮಸಾಲೆ ದೋಸೆಕ್ಕಿಂತ ಕಮ್ಮಿ ಪ್ರೈಸಲ್ಲಿ 9,999 rupeesಗೆ ನಾವು ಇದನ್ನು ವರ್ಷ ಪೂರ್ತಿ ನಿಮಗೆ ಇದನ್ನು ಆಫರ್ ಮಾಡ್ತಾ ಇದ್ದೀವಿ. ಇದು ನೀವು ಲೆಕ್ಕ ಹಾಕಿದ್ರೆ ಒಂದು ಯೋಗ ಟೀಚರ್ ತಿಂಗಳಿಗೆ ಎಷ್ಟು ಫೀಸ್ ತೊಗೊಳ್ತಾರೋ ಅದಕ್ಕಿಂತ ಕಮ್ಮಿ, ಒಂದು ಜಿಮ್ ಸಬ್ಸ್ಕ್ರಿಪ್ಷನ್ ಪ್ರತಿ ತಿಂಗಳಿಗೆ ಎಷ್ಟು ತೊಗೊಳ್ತಾರೋ ಅದಕ್ಕಿಂತ ತುಂಬ ಕಮ್ಮಿ. ಸೊ ಅದೆರಡು ಕಮ್ಮಿನ ಹೇಳ್ತಿಲ್ಲ, ಅಂದರೆ ಅದು ಬಾಡಿಗೆ ಅಥವಾ ನಮ್ಮ ಮೈಂಡಿಗೆ ಬೇಕಾಗುವಂಥದ್ದೇ. ಆದರೆ ಈ ಒಂದು ಇನ್ನರ್ ಸೆಲ್ಫಿಗೆ ಬೇಕಾಗುವಂಥ ಒಂದು ಇದನ್ನು ಎಟ್ ದ ಬೆಸ್ಟ್ ಇದು ಆಫರ್ ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರೋ ಹಾಗೆ ನಾವು ಇನ್ನರ್ ಹೀಲಿಂಗನ್ನು ₹599 ಹೋಲ್ ಮಂತ್ಗೆ ಪ್ರತಿ ವಾರ ಹೀಲ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಫ್ರೀ ಕ್ಲಾಸಸ್, ಪ್ರತಿ ಹುಣ್ಣಿಮೆಯಲ್ಲಿ ಫ್ರೀ ಕ್ಲಾಸಸ್, ಪ್ರತಿ ಅಮಾವಾಸ್ಯೆಯಲ್ಲಿ ಫ್ರೀ ಕ್ಲಾಸಸ್, ಮತ್ತು ಎಲ್ಲ ಸೀಕ್ರೆಟ್ ಒಕೇಶನ್ ಲೈಕ್ ಲಯನ್ಸ್ ಪೋರ್ಟಲ್ಲು 11/11 ಅಥವಾ ಈ ಥರದ್ದು ಏನೇ ಗ್ರಹಣ, ಈ ಥರದ್ದೆಲ್ಲ ಒಕೇಶನ್ಸಲ್ಲಿ ಫ್ರೀ ಕ್ಲಾಸಸ್ಸು, ಮಕ್ಕಳದು ಗರ್ಭಿಣಿಯರದು ಟ್ರೈನಿಂಗ್ ಕೋರ್ಸಸ್, ಈ ಥರದ್ದೆಲ್ಲ ಮಾಡ್ತಾನೆ ಬಂದಿದ್ದೀವಿ. ನೀವು ಅದನ್ನೆಲ್ಲ ಅಟೆಂಡ್ ಮಾಡಿದ್ದೀರಾ. ಈ ಕೋರ್ಸು ಯಾರಿಗೆ ಪೂರ್ತಿ ವರ್ಷ ನಾನು ಈ ಒಂದು ಮೈಂಡ್ ಬಾಡಿ ಕೋಆರ್ಡಿನೇಷನ್ ಪಡ್ಕೊಳ್ಬೇಕು, ಸ್ವಯಂ ಪ್ರೀತಿ ನಾನು ಅನುಭವಿಸಬೇಕು ಅನ್ನುವಂಥ ಒಂದು ಕ್ಲಾರಿಟಿ ಇದೆಯೋ ಅವ್ರಿಗೋಸ್ಕರ. ಯಾರಿಗೆ ಇದನ್ನು ಕಾರಣಾಂತರಗಳನ್ನು ತೊಗೊಳಕ್ಕಾಗಲ್ವೋ ಡೋಂಟ್ ವರಿ, ನಾನು ಆಗಲೇ ಹೇಳಿದಾಗೆ ಎಷ್ಟೊಂದಿದೆ ನಮ್ಮ ಒಂದು ಬೊಕೆ ಆಫ್ ಫ್ಲವರ್ಸಲ್ಲಿ. ನಿಮ್ಗೆ ಯಾವುದು ಅಪ್ರಾಪ್ರಿಯೇಟ್ ಅನಿಸುತ್ತೋ ಅದನ್ನು ದಯವಿಟ್ಟು ತೊಗೊಳ್ಳಿ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಇದೊಂದು ಫುಲ್ ಇಯರ್ ಕಮಿಟ್ಮೆಂಟ್ ಇದು. ಆ್ಯಂಡ್ ಕೊನೆಯಲ್ಲಿ ಒಂದು ಭಾಗ ಹೇಳ್ತೀನಿ, ನೀವು ನಮ್ಮ ಕೋರ್ಸ್ ತೊಗೊಂಡ್ರು ತೊಗೊಳ್ಳದೇ ಇದ್ರೂ ಪರವಾಗಿಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು 3 ತಿಂಗಳು ಜಿಮ್ಗೆ ಹೋದರೆ ಎಷ್ಟು ಸ್ಟ್ರೆಂತ್ ಫೀಲ್ ಆಗುತ್ತೆ, ಒಂದು 6 ತಿಂಗಳು ಯೋಗಾಗೆ ಹೋದರೆ ಇಡೀ ಮೈಂಡ್ ಬಾಡಿ ಕೋಆರ್ಡಿನೇಷನ್ ಎಷ್ಟು ಬೆಟರ್, ಎಷ್ಟು ಕ್ಲಾರಿಟಿ, ಎಷ್ಟು ಆ ಬ್ರೀದಿಂಗ್ ಇದರಲ್ಲೇ ನಮಗೆ ಎಷ್ಟು ಡೆಪ್ತ್ ಅನಿಸುತ್ತೆ ಅಲ್ವಾ. 2 ವಾರ ಮುದ್ರೆಗಳನ್ನು ಮಾಡಿದ್ರೇ ಎಷ್ಟು ಕ್ಲಾರಿಟಿ ಸಿಗುತ್ತೆ, ಹೌದಲ್ವಾ. ಶ್ಲೋಕ ಮಂತ್ರಗಳನ್ನು ಕೆಲವು 3 ತಿಂಗಳು ಬೈಹಾರ್ಟ್ ಮಾಡಿದ್ರೇ ನಮಗೆ ಎಷ್ಟು ಶಿಫ್ಟ್ ಅನಿಸುತ್ತೆ. ಇನ್ನು ಈ ಎಲ್ಲವನ್ನು ಇಂಟಿಗ್ರೇಟ್ ಮಾಡೋ ಪರಮಜ್ಞಾನ ಏನು ಬೇಸಿಕ್ ಬೇಕು, ಫೌಂಡೇಶನ್ ಬೇರ್ ಥರ 365 ದಿನವೂ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಏನು ಸಿಗಬಹುದು, ನೀವೇ ಕಣ್ಮುಚ್ಚಿ ಯೋಚನೆ ಮಾಡಿ. ಎಸ್, ಇದನ್ನು ನಾವು ಕೋವಿಡಲ್ಲಿ 1 ತಿಂಗಳು ಮಾಡಿದ್ವಿ, ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿತ್ತು. ನಿಮಗೆ ಗೊತ್ತೇ ಇರುತ್ತೆ, ನೀವು ಅವರಲ್ಲಿ ಒಬ್ಬರಾಗಿರ್ತೀರ. ಅದಾದಮೇಲೂ ನಾವು ಕೆಲವು ವರ್ಷಗಳ ಹಿಂದೆ ಪ್ರತಿದಿನ ಈ ಲೈವ್ ಟ್ರೈನಿಂಗ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಆಶೀರ್ವಾದ ನಮ್ಗೆ ಅದರಲ್ಲಿ ಸಿಕ್ತು. ತುಂಬ ಜನ ವಿಚಿತ್ರ ಮಾನಸಿಕ ದೈಹಿಕ ಕಾಯಿಲೆಗಳಿಂದ ಸಹಜವಾಗಿ ಆ್ಯಸ್ ಅ ನ್ಯಾಚುರಲ್ ಔಟ್ಕಮ್ ಆಫ್ ಇಟ್ ಇದೇ ವಾಸಿ ಆಗುತ್ತೆ ಅನ್ನೋ ಇದಲ್ಲ, ಅದನ್ನು ಮಾಡ್ತಾ ನ್ಯಾಚುರಲ್. ಯಾಕಂದರೆ ಎಲ್ಲ ಕೊರತೆಗಳು ಸ್ವಯಂ ಪ್ರೀತಿಯ ಕೊರತೆಯಿಂದನೇ ಶುರುವಾಗೋದ್ರಿಂದ ನ್ಯಾಚುರಲಿ ಎಲ್ಲ ಪ್ರೀ ಕಂಡೀಷನ್ ಟ್ರಬಲಿಂದ ವಾಸಿ ಆಗೋದಿಲ್ವ, ನ್ಯಾಚುರಲ್, ಅದು ನ್ಯಾಚುರಲ್ ಔಟ್ಕಮ್. ಅಫ್ಕೋರ್ಸ್ ಇದು ನ್ಯಾಚುರಲ್ ಆಗಿ ಬರುವಂಥದ್ದು. ಐ ಆಮ್ ನಾಟ್ ಟೆಲಿಂಗ್ ದಿಸ್ ಇಸ್ ವಾಟ್ ಇಸ್ ದ ಥಿಂಗ್, ಬಟ್ ಎಕ್ಸ್ಪೀರಿಯನ್ಸ್ ಆಗಿರೋದನ್ನು ನಾನು ಅಥವಾ ನನ್ನ ಸಾವಿರಾರು ಜನ ಲಕ್ಷಾಂತರ ಜನ ಸ್ಟೂಡೆಂಟ್ಸಿನ ಅನುಭವವನ್ನು ಹೇಳ್ತಾ ಇದ್ದೀನಿ. ಎಸ್, ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿದೆ. ವೆಲ್, ಸ್ವಯಂ ಪ್ರೀತಿಯನ್ನು ರೂಢಿಸ್ಕೊಳ್ಳೋ ಕಲೆಯನ್ನು ನಾನು ಈ ವಿಡಿಯೋದಲ್ಲಿ ಹೇಳಿರೋ ಮಾಹಿತಿನ ಉಪಯೋಗಿಸ್ಕೊಂಡು ದಯವಿಟ್ಟು ನಿಮ್ಮದೇ ರೀತಿಯಲ್ಲಿ ಈ ವಿಡಿಯೋಯಿಂದನೇ ಒಂದಷ್ಟು ಪಾಯಿಂಟ್ಸ್ಗಳನ್ನ ಬರ್ಕೊಳ್ಳಿ, ರೂಢಿಸ್ಕೊಳ್ಳಿ, ಜರ್ನಲಿಂಗ್ ಮಾಡಿ ಅದನ್ನು ಅಳವಡಿಸ್ಕೊಳ್ಳಿ ಅಂತ ಕೇಳ್ತಾ. ಆ್ಯಂಡ್ ಎಸ್, ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ವಾಟ್ಸಪ್ ಚಾನಲ್ನ ಫಾಲೋ ಮಾಡೋದು ಬರೀಬೇಡಿ. ಚಾನಲ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಂಡಿದ್ದೀನಿ. ಇನ್ನೊಂದು ವಿಶೇಷವಾದ ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೊಮ್ಮೆ ಭೇಟಿಯಾಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.